ಯೋ ಗಾಯ್ಸ್, ಎಲ್ಲರೂ ಹೇಗಿರ್ತಾ ಇದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿನೇ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ಶೈತಾನ್ ಮೂವಿಯನ್ನ ನಮ್ಮ ಮೂವಿ ಎಕ್ಸ್ಪ್ಲೈನಿಂಗ್ ಕಮ್ಯುನಿಟಿಯಲ್ಲಿ ಒಬ್ರು ಸೂಪರ್ ಆಗಿನೇ ಎಕ್ಸ್ಪ್ಲೈನ್ ಅನ್ನ ಮಾಡಿ ಕೊಟ್ಟಿರ್ತಾ ಇದ್ರುವೆ. ಅವರು ಫೋಟೋಸ್ ಗಳನ್ನ ಯೂಸ್ ಮಾಡಿಬಿಟ್ಟು ಮೂವಿಯನ್ನ ಸೂಪರ್ ಆಗಿನೇ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿರ್ತಾ ಇದ್ದಾರೆ. ಆದ್ರೂ ನೀವು ವಿಡಿಯೋ ಕ್ಲಿಪ್ ಗಳನ್ನ ಯೂಸ್ ಮಾಡಿಬಿಟ್ಟು ವಿಡಿಯೋವನ್ನ ಮಾಡಿಕೊಡಿ, ಅಲ್ಲದೆ ನಿಮ್ಮ ಧ್ವನಿಯಲ್ಲೂ ಕೂಡ ನಾವು ಈ ವಿಡಿಯೋವನ್ನ ನೋಡೋದಕ್ಕೆ ಇಷ್ಟವನ್ನ ಪಡ್ತೀವಿ ಅಂತ ಕೇಳಿಕೊಂಡಿರ್ತಾ ಇರೋದ್ರಿಂದ ಈ ವಿಡಿಯೋವನ್ನ ನಿಮಗಾಗಿನೇ ತಂದಿರ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಎಂಜಾಯ್ ಮಾಡಿ, ಮಜಾವನ್ನ ಉಡಾಯಿಸಿ. ಸೊ ನೋಡೋಕು ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮಗೆ ಒಂದು ಫ್ಯಾಮಿಲಿಯನ್ನೇ ತೋರಿಸ್ತಾರೆ. ಆ ಫ್ಯಾಮಿಲಿಯಲ್ಲಿ 4 ಜನ ಇರ್ತಾ ಇದ್ದು. ನಮ್ಮ ಹೀರೋವಿನ ಹೆಸರು ಕಪೂರ್ ಆಗಿ ಇರ್ತಾ ಇದೆ. ಅವನ ವೈಫಿನ ಹೆಸರು ಜ್ಯೋತಿ. ಅವರಿಗೆ 2 ಮಕ್ಕಳು ಇರ್ತಾ ಇದ್ದು. ಅದರಲ್ಲಿ ಮಗನ ಹೆಸರು ಧ್ರುವು, ಮಗಳ ಹೆಸರು ಜಾಹ್ನವಿ ಆಗಿರ್ತಾ ಇದೆ. ಪ್ರೆಸೆಂಟ್ ಅಲ್ಲಿ ನಮ್ಮ ಹೀರೋ ಜಾಹ್ನವಿಯನ್ನ ಅವಳ ಕಾಲೇಜಿಂದ ಪಿಕ್ ಅನ್ನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅವಳ ಕಾಲೇಜಿನ ಹತ್ತಿರಕ್ಕೆ ಬಂದಿರ್ತಾ ಇದ್ದಾನೆ. ಆ ರೀತಿ ವಾಪಸ್ಸು ಮನೆಗೆ ಬರ್ತಾ ಇರ್ಬೇಕಾದ್ರೆ ಅವಳ ಮಗಳು ಜಾಹ್ನವಿ ಇರ್ತಾ ಇದ್ದಾಳೆ ಅಲ್ವಾ, ಅವಳು ನಾವು ಫ್ರೆಂಡ್ಸ್ ಗಳು ಎಲ್ಲರೂ ಸೇರಿಬಿಟ್ಟು ಲಡಾಖಿಗೆ ಹೋಗ್ತಾ ಇದೀವಿ, ಸೊ ನಮ್ಮನ್ನ ಟ್ರಿಪ್ ಗಾಗಿ ಕಳಿಸಿಕೊಡಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಅದಕ್ಕೆಲ್ಲ ಅಗ್ರಿಯನ್ನ ಮಾಡಿಕೊಳ್ಳೋದಿಲ್ಲ. ಬಟ್ ಆದ್ರೆ ನಮ್ಮ ಜಾಹ್ನವಿ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡಿಬಿಟ್ಟು ಕೇಳಿಕೊಂಡಿರ್ತಾ ಇರೋದ್ರಿಂದ ಸರಿ ಆಯ್ತು ಹೋಗಿ ಬಾ ಅಂತ ಹೇಳಿಬಿಟ್ಟು ಅಗ್ರಿಯನ್ನ ಮಾಡ್ತಾನೆ. ನಮ್ಮ ಹೀರೋ ಎಷ್ಟೊಂದು ಇಂಟೆಲಿಜೆಂಟ್ ಆಗಿ ಇರ್ತಾ ಇದ್ದಾನೆ ಅಂದ್ರೆ ಅವರ ಮಕ್ಕಳ ಫೋನು, ಲ್ಯಾಪ್ಟಾಪ್ ಎಲ್ಲದರ ಪಾಸ್ವರ್ಡ್ ಅನ್ನ ತಿಳ್ಕೊಂಡ್ಬಿಟ್ಟಿರ್ತಾ ಇದ್ದಾನೆ. ಇವನು ತುಂಬಾನೇ ಶಾರ್ಪ್ ಆಗಿ ಇರ್ತಾ ಇದ್ದು ಲಾಂಗ್ ಟೈಮ್ ಮೆಮೊರಿ ಪವರ್ ಅನ್ನ ಹೊಂದಿರ್ತಾ ಇದ್ದಾನೆ. ನೆಕ್ಸ್ಟ್ ಎಲ್ಲರೂ ಸೇರಿಬಿಟ್ಟು ನಮ್ಮ ಫಾರ್ಮ್ ಹೌಸ್ ಗೆನೆ ಹೋಗಿಬಿಟ್ಟು ಜಾಲಿಯಾಗಿದ್ದು ಹ್ಯಾಪಿಯಾಗಿ ಎಂಜಾಯ್ ಅನ್ನ ಮಾಡ್ಕೊಂಡು ಬರೋಣ, ಫ್ಯಾಮಿಲಿಯವರು ಎಲ್ಲರೂ ಸೇರಿಬಿಟ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ನೆಕ್ಸ್ಟ್ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಊಟವನ್ನ ಮುಗಿಸಿಕೊಂಡು ಹೋಗೋಣ ಅಂತ ಒಂದು ಹೋಟೆಲ್ಗೆನೆ ಹೋಗಿರ್ತಾ ಇದ್ದಾರೆ. ನಮ್ಮ ಜಾಹ್ನವಿ ಅಯ್ಯಯ್ಯೋ ಏನು ಈ ರೀತಿಯಾಗಿ ಇಷ್ಟೊಂದು ಎಣ್ಣೆಯನ್ನೆಲ್ಲ ಉಯ್ದು ಮಡಗಿರ್ತಾ ಇದಾರಲ್ಲ, ಇಷ್ಟು ಆಯಿಲ್ ಅನ್ನ ಹಾಕಿ ಮಡಗಿರ್ತಾ ಇರೋ ಫುಡ್ ಅನ್ನ ನಮ್ಮ ಲೈಫಿನಲ್ಲೇನೆ ನಾವು ತಿಂದಿರ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ, ಹೇ ನೀನು ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮನ್ನ ತಿನ್ನೋದಿಕ್ಕಾದ್ರೂ ಬಿಡಮ್ಮ ತಾಯಿ, ನಾವಾದ್ರೂ ತಿಂದು ಬದುಕ್ತೀವಿ ಅಂತ ಹೇಳ್ತಾರೆ ಅವರ ಅಮ್ಮ. ನೆಕ್ಸ್ಟ್ ನಮ್ಮ ಹೀರೋ ಊಟವನ್ನ ತಿಂದು ಮುಗಿಸಿಬಿಟ್ಟು 2 ಟೀ ಅನ್ನ ತರೋಣ ಅಂತ ಹೋಗಿ ನೋಡ್ಬೇಕಾದ್ರೆ 20 ರೂಪಾಯಿ ಟೀಗಾಗಿ ಎಲ್ಲರೂ 500 ರೂಪಾಯಿ ನೋಟ್ ಅನ್ನ ಇಟ್ಕೊಂಡು ಬಂದ್ರೆ ಚೇಂಜ್ ಅನ್ನ ಎಲ್ಲಿಂದ ತರೋದು ನಾವು? ನಿಮಗೆ ಟೀ ಬೇಕಿರ್ತಾ ಇದ್ರೆ 20 ರೂಪಾಯಿ ಚೇಂಜ್ ಅನ್ನ ತಂದು ಬಿಟ್ಟು ತಗೊಂಡು ಹೋಗಿ, ಇಲ್ಲ ಅಂತಂದ್ರೆ ನಾವು ಟೀ ಅನ್ನ ಕೊಡೋದಿಲ್ಲ ಅಂತ ಹೇಳಿ ಬಿಡ್ತಾ ಇದ್ದಾನೆ ಆ ಓನರ್. ಸೊ ನಮ್ಮ ಹೀರೋ ನಾವು ಎಂತ ದರಿದ್ರ ಹೋಟೆಲ್ಗೆ ಬಂದಿರ್ತಾ ಇದೀವಿ, ಇಲ್ಲಿ 500 ರೂಪಾಯಿಗೆ ಚೇಂಜ್ ಕೂಡ ಇರ್ತಾ ಇಲ್ವಂತೆ, ಥೂ ಅಂತ ಹೇಳಿಬಿಟ್ಟು ಬಂದು ಕುಳ್ಕೊಳ್ತಾನೆ. ಹೀಗೇನೆ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇವರಿಗೆ ಟೀ ಅನ್ನ ತಂದು ಕೊಡ್ತಾ ಇದ್ದಾನೆ. ನಮ್ಮ ಹೀರೋ ಪರವಾಗಿಲ್ಲ ಸರ್, ನಮ್ಗೇನು ಬೇಕಾಗಿರ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ, ಸರ್ 20 ರೂಪಾಯಿಗೆಲ್ಲ ಏನಕ್ಕಾಗಿ ಈ ರೀತಿಯಾಗಿ ಆಡ್ತಾ ಇದ್ದೀರಾ? ಮುಂದೆ ಏನಾದ್ರೂ ನಿಮ್ಗೆ ಅವಕಾಶ ಸಿಕ್ಕಿರ್ತಾ ಇದ್ರೆ ನನಗೂ ಒಂದು ಟೀ ಅನ್ನ ಕೊಡಿಸಿ ಬಿಡಿ ಅಂತ ಹೇಳ್ತಾ ಇದ್ದಾನೆ. ಸರಿ ಓಕೆ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಅವನಿಗೆ ಥ್ಯಾಂಕ್ಸ್ ಅನ್ನ ಹೇಳಿಬಿಟ್ಟು ಅವನು ಒಂಟಿಯಾಗಿ ಇರ್ತಾ ಇರೋದನ್ನ ಗಮನಿಸಿಬಿಟ್ಟು ನೀವು ನಮ್ಮ ಜೊತೆಗೇನೆ ಜಾಯ್ನ್ ಆಗಿ ಸರ್ ಅಂತ ಕೇಳ್ಕೋಬೇಕಾದ್ರೆ ಆ ವ್ಯಕ್ತಿ ಕೂಡ ಇಲ್ಲಿಗೆನೆ ಬಂದು ಕುಳ್ಕೊಳ್ತಾನೆ. ಇವನ ಹೆಸರು ವನರಾಜ್ ಕಶ್ಯಪ್ ಆಗಿರ್ತಾ ಇದೆ, ಅಲ್ಲದೆ ಇವನೇನೆ ನಮ್ಮ ಕಥೆಯ ಮೇನ್ ವಿಲನ್ ಆಗಿ ಇರ್ತಾ ಇದ್ದಾನೆ. ನೆಕ್ಸ್ಟ್ ಫುಡ್ ನಲ್ಲಿ ತುಂಬಾನೇ ಆಯಿಲ್ ಇರ್ತಾ ಇದೆ ಅಂತ ಹೇಳಿಬಿಟ್ಟು ಜಾಹ್ನವಿಯ ಊಟವನ್ನ ತಿಂದಿರ್ತಾ ಇಲ್ಲ ಅಲ್ವಾ, ಈ ಊಟವನ್ನ ನಾನು ತಿಂದುಕೊಳ್ತೀನಿ, ನೀನು ಈ ಪುಟ್ಟ ಲಾಡನ್ನ ತಿನ್ನು ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ಲಾಡನ್ನ ಕೊಡ್ತಾ ಇದ್ದಾನೆ. ಅದನ್ನ ನೋಡುವ ನಮ್ಮ ಹುಡುಗ ಧ್ರುವ ಇರ್ತಾ ಇದ್ದಾನೆ ಅಲ್ವಾ, ನಾವು ಕೂಡ ಅದನ್ನ ತಿನ್ನೋಣ ಅಂತ ತಗೊಳ್ಳೋಕೆ ಬರ್ಬೇಕಾದ್ರೆ ಜಾಹ್ನವಿ ಅದನ್ನ ಅವನಿಗೆ ಕೊಡದೇ ಇರೋ ರೀತಿಯಾಗಿ ಅವಳೇನೆ ಕಿತ್ಕೊಂಡು ಬಿಟ್ಟು ತಿಂದು ಬಿಡ್ತಾಳೆ. ಅಷ್ಟೇ ಅದನ್ನ ತಿಂದ ನಂತರ ಅವಳಿಗೆ ವಿಚಿತ್ರವಾಗಿ ಎಲ್ಲ ಫೀಲ್ ಆಗೋದಕ್ಕೆ ಶುರುವಾಗಿ ಇರ್ತಾ ಇದೆ. ಸುತ್ತಮುತ್ತ ಕೇಳಿಸೋ ಎಲ್ಲಾ ಮಾತುಗಳು ಶಟ್ ಡೌನ್ ಆಗೋ ರೀತಿಯಾಗಿ ಇರ್ತಾ ಇದೆ ಅವಳಿಗೆ. ನೆಕ್ಸ್ಟ್ ಆ ವನರಾಜು ಈ ರೀತಿ ಊಟವನ್ನ ಬೇಡ ಅಂತ ಹೇಳಿಬಿಟ್ಟು ಅದಕ್ಕೆ ಅಪಮಾನವನ್ನ ಮಾಡಬಾರ್ದು ಕಣಮ್ಮ, ಅದನ್ನ ತಗೊಂಡು ತಿನ್ನು ಅಂತ ಹೇಳ್ಬೇಕಾದ್ರೆ ಜಾಹ್ನವಿನುವೆ ಏನನ್ನು ಮಾತಾಡದೆ ಸೈಲೆಂಟ್ ಆಗಿ ಎಲ್ಲವನ್ನ ತಿಂದು ಮುಗಿಸ್ತಾ ಇದ್ದಾಳೆ. ನೆಕ್ಸ್ಟ್ ಆ ವನರಾಜು ನೀರನ್ನ ಕುಡಿಯಮ್ಮ ಅಂತ ಹೇಳ್ಬೇಕಾದ್ರೆ ನೀರನ್ನು ಕುಡಿದು ಬಿಟ್ಟು ಒಂದು ರೀತಿ ವಿಚಿತ್ರವಾಗಿ ಫೀಲ್ ಆಗಿಬಿಟ್ಟು ಅಲ್ಲಿಂದ ಎದ್ದು ಹೊರಟು ಬಿಡ್ತಾಳೆ. ನೆಕ್ಸ್ಟ್ ಜಾಹ್ನವಿ ಒಂಟಿಯಾಗಿ ಇರ್ತಾ ಇರೋ ಸಿಚುವೇಶನ್ ಅನ್ನ ನೋಡ್ಕೊಂಡು ಆ ವನರಾಜು ಒಂದು ಬಿಸ್ಕೆಟ್ ಅನ್ನ ಕೊಟ್ಬಿಟ್ಟು ನೀನು ಫಾರ್ಮ್ ಹೌಸ್ ಗೆ ಹೋಗೋ ಮುಂಚೆನೆ ಇದನ್ನ ತಿಂದು ಮುಗಿಸಿಬಿಡಮ್ಮ ಅಂತ ಹೇಳ್ತಾ ಇದ್ದಾನೆ. ಸೊ ನಮ್ಮ ಹುಡುಗಿನುವೆ ಅದನ್ನ ಈಸಿ ಮಡಗಿಕೊಳ್ತಾಳೆ. ನೆಕ್ಸ್ಟ್ ಎಲ್ಲರೂ ಫಾರ್ಮ್ ಹೌಸ್ ಗೆ ರೀಚ್ ಆಗ್ತಾರೆ. ಎಲ್ಲರೂ ಇಳಿದು ಹೋಗ್ಬೇಕಾದ್ರೆ ನಮ್ಮ ಹುಡುಗಿ ಮಾತ್ರ ಕಾರಲ್ಲೇ ಕುಳಿತಿರ್ತಾ ಇದ್ದಾಳೆ. ಏನನ್ನ ಮಾಡ್ತಾ ಇದ್ದಾಳೆ ಅಂತ ಅಂದ್ರೆ ಆ ವನರಾಜು ಒಂದು ಬಿಸ್ಕೆಟ್ ಅನ್ನ ಕೊಟ್ಟಿರ್ತಾ ಇದ್ದ ಅಲ್ವಾ, ಆ ಬಿಸ್ಕೆಟ್ ಅನ್ನ ತಿಂತಾ ಇದ್ದಾಳೆ. ಈ ಕಡೆಯಲ್ಲಿ ಧ್ರುವ ಇರ್ತಾ ಇದ್ದಾನೆ ಅಲ್ವಾ, ಅವನು ಸ್ವಿಮ್ಮಿಂಗ್ ಅನ್ನ ಮಾಡೋಣ ಡ್ಯಾಡಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನನ್ನ ಹೋಗೋ ಅಂತ ಹೇಳಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಒಳಗಡೆಗೆನೆ ತಳ್ಳಿ ಬಿಡ್ತಾ ಇದ್ದಾನೆ. ಅದನ್ನ ನೋಡುವ ಜ್ಯೋತಿ ನೀನು ಏನನ್ನ ಮಾಡ್ತಾ ಇದೀಯಪ್ಪ, ನೀರು ಸರಿಯಾಗಿ ಇರ್ತಾ ಇದೆಯಾ ಇಲ್ವಾ ಅಂತ ಚೆಕ್ಕನಾದ್ರೂ ಮಾಡ್ಬೇಕು ತಾನೆ ಅಂತ ಕೇಳ್ಬೇಕಾದ್ರೆ ಅವಳನ್ನು ಕೂಡ ಸ್ವಿಮ್ಮಿಂಗ್ ಪೂಲಿಗೆ ತಳ್ಳಿ ಬಿಡ್ತಾನೆ. ಸೊ ಇದನ್ನ ನೋಡುವ ಜಾಹ್ನವಿ ಹೇಗಾದ್ರೂ ಮಾಡಿ ಇವನನ್ನ ನೀರಿನ ಒಳಗಡೆ ತಳ್ಬೇಕಲ್ಲ ಅಂತ ಅವನನ್ನ ತಳ್ಳೋಕೆ ಬರ್ಬೇಕಾದ್ರೆ ನಮ್ಮ ಹೀರೋ ಎಸ್ಕೇಪ್ ಆಗಿ ಬಿಟ್ಟು ಅವಳೇನೆ ನೀರಿನ ಒಳಗಡೆ ಬೀಳೋ ಹಾಗೆ ಮಾಡ್ತಾನೆ. ಅದಾದ ನಂತರ ಅವನುವೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆಗೆ ಬಿದ್ದು
ಬಿಟ್ಟು ಎಲ್ಲರೂ ಜಾಲಿಯಾಗಿ ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಜ್ಯೋತಿಯನ್ನ ಆ ರೀತಿ ನೀರಿಗೆ ತಳ್ಳಿರ್ತಾ ಇರೋದ್ರಿಂದ ಅವಳು ಫೋನು ಒದ್ದೆಯಾಗಿ ಬಿಟ್ಟಿರ್ತಾ ಇದೆ. ನಮ್ಮ ಫೋನು ಕೂಡ ಒದ್ದೆ ಆದ್ರೆ ನಾವು ಅಕ್ಕಿ ಡಬ್ಬದಲ್ಲಿ ತಾನೇ ಇಡ್ತೀವಿ, ಅದೇ ರೀತಿಯಾಗಿ ಇವಳುವೆ ಒಂದು ಅಕ್ಕಿ ಡಬ್ಬದಲ್ಲಿ ತಂದು ಅವಳ ಫೋನ್ ಅನ್ನ ಮುಡುಕ್ತಾಳೆ. ನೆಕ್ಸ್ಟ್ ಕೂದಲನ್ನ ಆರಿಸೋಣ ಅಂತ ಹೇಳಿಬಿಟ್ಟು ಟೆರಸ್ ನ ಮೇಲ್ಗಡೆ ಬಂದು ನೋಡ್ಬೇಕಾದ್ರೆ ಗೇಟ್ ನ ಹತ್ತಿರ ವನರಾಜ್ ನಿಂತಿರ್ತಾ ಇದ್ದಾನೆ. ಇದನ್ನ ನೋಡುವ ಜ್ಯೋತಿ ಗಾಬರಿ ಆಗ್ತಾಳೆ. ಸೊ ನಮ್ಮ ಹೀರೋವಿನ ಹತ್ತಿರಕ್ಕೆ ಬಂದು ಬಿಟ್ಟು ಇವನು ಇಲ್ಲಿ ಏನನ್ನ ಮಾಡ್ತಾ ಇದ್ದಾನೆ, ಇಲ್ಲಿಗೆ ಏನಕ್ಕಾಗಿ ಬಂದಿರ್ತಾ ಇದ್ದಾನೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಅವನನ್ನ ಕೇಳ್ತಾನೆ, ಏನಕ್ಕಾಗಿ ನೀವು ಇಲ್ಲಿಗೆ ಬಂದಿರ್ತಾ ಇದ್ದೀರಾ ಅಂತ. ನಾನು ಇಲ್ಲೇನೆ ಪಕ್ಕದಲ್ಲಿ ಇರ್ತಾ ಇದ್ದೀನಿ, ನನ್ನ ಫೋನು ಪೂರ್ತಿಯಾಗಿ ಡೆಡ್ ಆಗಿ ಬಿಟ್ಟಿರ್ತಾ ಇರೋದ್ರಿಂದ ಚಾರ್ಜ್ ಅನ್ನ ಮಾಡಿಸಿಕೊಳ್ಳೋಣ ಅಂತ ಬಂದೆ. ಇಲ್ಲಿ ಬಂದು ನೋಡಿದ್ರೆ ನೀವೇನೆ ಇಲ್ಲಿಗೆ ಬಂದಿರ್ತಾ ಇದ್ದೀರಾ ಅಂತ ಹೇಳ್ತಾನೆ. ಅಲ್ಲದೆ ನಾನು ಹೋಟೆಲ್ ನಲ್ಲಿ ನಿಮಗೆ ಟೀ ಅನ್ನ ಕೊಡ್ಸಿರ್ತಾ ಇದ್ದೀನಿ, ಅದನ್ನ ವಾಪಸ್ ಕೊಡೋ ಸಮಯ ಇಷ್ಟು ಬೇಗನೆ ಬಂದು ಬಿಟ್ಟಿರ್ತಾ ಇದೆ. ಸೊ ನನಗೆ ಒಂದು ಸ್ಟ್ರಾಂಗ್ ಆಗಿ ಇರ್ತಾ ಇರೋ ಬ್ಲಾಕ್ ಟೀ ಅನ್ನ ಮಾಡಿಕೊಂಡು ಬನ್ನಿ ಅಂತ ಕೇಳಿಕೊಳ್ತಾನೆ. ಬಟ್ ಆದ್ರೆ ಜ್ಯೋತಿಗೆ ತುಂಬಾನೇ ಟೆನ್ಷನ್ ಆಗಿ ಇರ್ತಾ ಇದೆ, ಅಲ್ಲದೆ ಕೋಪನುವೆ ಬಂದಿರ್ತಾ ಇದೆ. ಇವನು ಇಲ್ಲಿಗೆ ಏನಕ್ಕಾಗಿ ಬಂದಿರ್ತಾ ಇದ್ದಾನೆ, ನಾವು ಇಲ್ಲಿ ಇರ್ತಾ ಇರೋದು ಇವನಿಗೆ ಹೇಗೆ ಗೊತ್ತಿರ್ತಾ ಇದೆ ಅಂತ ಟೆನ್ಷನ್ ಆಗಿ ಇರ್ತಾ ಇದ್ದಾಳೆ. ಆದ್ರೂ ಅವನಿಗೆ ಟೀ ಅನ್ನ ಮಾಡಿಕೊಂಡು ಬಂದು ಕೊಡ್ತಾಳೆ. ನೆಕ್ಸ್ಟ್ ಅವನು ತುಂಬಾನೇ ದೌಲತ್ತಿನಿಂದ ಕಾಲು ಮೇಲೆ ಕಾಲನ್ನ ಹಾಕಿಕೊಂಡು ಕುಳಿತುಕೊಂಡು ಟೀ ಅನ್ನ ಕುಡಿತಾ ಇದ್ದಾನೆ. ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಗೆ ಬಿದ್ದಿರ್ತಾ ಇದ್ದಿದ್ರಿಂದ ಅವರ ಬಟ್ಟೆ ಒದ್ದೆ ಆಗಿರ್ತಾ ಇದೆ ಅಲ್ವಾ, ಸೊ ಅದನ್ನ ಚೇಂಜ್ ಮಾಡೋದಿಕ್ಕಾಗಿ ಹೋಗಿರ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಜಾಹ್ನವಿಯನ್ನ ಕರೆದು ಬಿಟ್ಟು ಅವಳ ಹತ್ರದಿಂದ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದಾನೆ. ನಿನ್ನ ಬಾಯ್ ಫ್ರೆಂಡ್ ಯಾರು, ನಿಮ್ಮ ಲವ್ ಬಗ್ಗೆ ನಿಮ್ಮ ಮನೆಯಲ್ಲಿ ಗೊತ್ತಿರ್ತಾ ಇದೆಯಾ ಅಂತ ಎಲ್ಲ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ, ಹೌದು ನನಗೆ ಈ ರೀತಿಯಾಗಿ ಜಾಲಿಯಾಗಿ ಹ್ಯಾಪಿಯಾಗಿ ಇರೋದಕ್ಕೆ ನನ್ನ ಫ್ಯಾಮಿಲಿನೇ ಕಾರಣ, ನನ್ನ ಲವ್ ಬಗ್ಗೆನೂ ಕೂಡ ಅವರಿಗೆ ಗೊತ್ತಿರ್ತಾ ಇದೆ. ಅಲ್ಲದೆ ನನ್ನ ಬಾಯ್ ಫ್ರೆಂಡ್ ಜೊತೆಯಾಗಿನೇ ಸೇರಿ ಬಿಟ್ಟು ನಾನು ಲಡಾಖಿಗೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅನ್ನೋ ವಿಷಯವನ್ನು ಕೂಡ ಹೇಳಿ ಬಿಡ್ತಾಳೆ. ಬಟ್ ಆದ್ರೆ ನೀನು ಲಡಾಖಿಗೆ ಹೋಗೋದಿಕ್ಕೆ ಎಲ್ಲ ಆಗೋದಿಲ್ಲ, ಯಾಕಂದ್ರೆ ನೀನು ನನ್ನ ಜೊತೆಗೆ ಬರ್ತಾ ಇದೀಯಾ ಅಂತ ಹೇಳ್ತಾನೆ. ಅದಕ್ಕೆ ಜಾಹ್ನವಿ ಯಾಕೆ ಅಂತ ಕೇಳ್ಬೇಕಾದ್ರೆ, ಅದೆಲ್ಲ ನಿನಗೆ ಬೇಕಾಗಿರ್ತಾ ಇಲ್ಲ ಅಮ್ಮ, ನೀನು ನನ್ನ ಜೊತೆ ಬರ್ತಾ ಇದೀಯಾ ಅಷ್ಟೇ. ಸರಿ ನೀನು ನನ್ನ ಜೊತೆ ಬರ್ತೀಯಾ ಅಲ್ವಾ, ನಿನಗೆ ಒಪ್ಪಿಗೆ ಇರ್ತಾ ಇದೆಯಾ ಅಲ್ವಾ ಅಂತ ಕೇಳ್ಬೇಕಾದ್ರೆ ಜಾಹ್ನವಿನುವೆ ಓಕೆ ಅಂತ ಹೇಳಿ ಬಿಡ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಧ್ರುವ ಅಲ್ಲಿಗೆ ಬಂದು ಬಿಟ್ಟು ಆಟವನ್ನ ಆಡೋಣ ಬಾ ಅಂತ ತುಂಬಾನೇ ಫೋರ್ಸ್ ಮಾಡಿ ಕೇಳ್ಬೇಕಾದ್ರೆ, ಇರಿಟೇಷನ್ ಅನ್ನ ಮಾಡ್ಬೇಕಾದ್ರೆ ಇವನು ಮತ್ತೆ ಅವನ ಲೈಫಿನಲ್ಲಿ ನಿನ್ನ ಜೊತೆ ಆಟವನ್ನ ಆಡೋದಿಕ್ಕೆ ಕರೀಲೇಬಾರ್ದು, ಆ ರೀತಿ ಅವನ ಜೊತೆ ಆಟವನ್ನ ಆಡು ಅಂತ ವನರಾಜ್ ಹೇಳಿ ಬಿಡ್ತಾ ಇದ್ದಾನೆ ನಮ್ಮ ಜಾಹ್ನವಿಗೆ. ಸರಿ ಓಕೆ ಅಂತ ಜಾಹ್ನವಿನುವೆ ಎದ್ದು ಬಂದು ಬಿಟ್ಟು ಅವನ ಜೊತೆ ಆಟವನ್ನ ಆಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾಳೆ. ಇವಳು ಯಾವ ರೇಂಜ್ಗೆ ಆಟವನ್ನ ಆಡಿಸ್ತಾ ಇದ್ದಾಳೆ ಅಂದ್ರೆ ಅವನು ಸಾಯೋ ಸ್ಟೇಜ್ಗೆ ಬಂದು ಬಿಡ್ತಾ ಇದ್ದಾನೆ. ಲೇ ನಿಲ್ಸೆ ಅಕ್ಕ ನಿಲ್ಸೆ, ನನಗೆ ತುಂಬಾ ಗಾಬರಿಯಾಗಿ ಬಿಡ್ತಾ ಇದೆ, ಭಯವಾಗ್ತಾ ಇದೆ, ನಿಲ್ಸೆ ಅಂತ ಎಷ್ಟೇ ಕೇಳಿಕೊಂಡ್ರುವೆ ಅವಳು ನಿಲ್ಸೋ ರೀತಿಯಾಗಿನೇ ಇರ್ತಾ ಇಲ್ಲ. ಸೊ ನಮ್ಮ ಹುಡುಗ ಅರುಚಿ ಕಿರುಚಿ ಗಾಬರಿಯಾಗಿ ಅದ್ರೋಗಿ ಬಿಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಮತ್ತೆ ಜ್ಯೋತಿ ಇಬ್ಬರುವೆ ಗಾಬರಿಯಾಗಿ ಬಿಟ್ಟು ಬಂದು ಅಲ್ಲಿಗೆ ಎಷ್ಟನ್ನ ಕೇಳಿಕೊಂಡ್ರು ಅವಳು ನಿಲ್ಲಿಸ್ತಾನೆ ಇಲ್ಲ. ಬಟ್ ಆದ್ರೆ ಅಲ್ಲಿಗೆ ವನರಾಜ್ ಬಂದು ಬಿಟ್ಟು ನಿಲ್ಸಮ್ಮ ಜಾಹ್ನವಿ ಅಂತ ಹೇಳ್ಬೇಕಾದ್ರೆ ನಿಲ್ಲಿಸಿ ಬಿಡ್ತಾ ಇದ್ದಾಳೆ. ನೆಕ್ಸ್ಟ್ ಅವಳು ಕಾನ್ಶಿಯಸ್ ಗೆ ಬಂದ ನಂತರ, ನಾವು ಇದೇನನ್ನ ಮಾಡಿ ಬಿಟ್ಟಿರ್ತಾ ಇದೀವಿ, ನಮ್ಮ ತಮ್ಮನ ಜೊತೆಯಾಗಿನೇ ಈ ರೀತಿಯಾಗಿ ರಫ್ ಆಗಿ ನಡ್ಕೊಂಡಿರ್ತಾ ಇದೀವಲ್ಲ ಅಂತ ಹೇಳಿಬಿಟ್ಟು ಸಾರಿಯನ್ನ ಕೇಳ್ತಾಳೆ. ಬಟ್ ಆದ್ರೆ ಧ್ರುವ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾ ಇದ್ದಾನೆ. ನೆಕ್ಸ್ಟ್ ಅವತ್ತು ನೈಟು ಎಲ್ಲರೂ ಡಿನ್ನರ್ ಗೆ ಕುಳಿತಿರ್ಬೇಕಾದ್ರೆ ನಮ್ಮ ಹುಡುಗಿ ನಾವು ಇಂತ ಕೆಲಸವನ್ನ ಮಾಡಬಾರ್ದಾಗಿತ್ತು ಅಂತ ಹೇಳಿಬಿಟ್ಟು ಗಿಲ್ಟಿಯಾಗಿ ಫೀಲ್ ಅನ್ನ ಮಾಡ್ಕೊಂಡು ಕುಳಿತಿರ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ವಿಲನ್ ಬಂದು ಬಿಟ್ಟು, ನೀವು ನಿಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಿರ್ತಾ ಇದ್ದೀರಾ, ನಿಮ್ಗೆ ಬುದ್ಧಿ ಅಂತೂ ಇಲ್ವೇ ಇಲ್ಲ, ತುಂಬಾನೇ ಜಾಸ್ತಿಯಾಗಿ ಫ್ರೀಡಮ್ ಅನ್ನ ಕೊಟ್ಟು ಬಿಟ್ಟು ಬೆಳೆಸಿರ್ತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಧ್ರುವ್ ನೀನು ಮೇಲ್ಗಡೆ ರೂಮಿನ ಒಳಗಡೆ ಹೋಗಪ್ಪ ಅಂತ ಹೇಳಿಬಿಟ್ಟು ಅವನನ್ನ ಕಳುಹಿಸಿಬಿಟ್ಟು, ನೋಡಿ ಸರ್ ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ ಆಗಿ ಇರ್ತಾ ಇದೆ, ಇದರಲ್ಲಿ ನೀವು ಮೂಗು ತೂರಿಸೋ ಯಾವ್ದೇ ಅವಶ್ಯಕತೆ ಇರ್ತಾ ಇಲ್ಲ, ಸೊ ನಿಮಗೆ ಏನ್ವೇ ಗೊತ್ತಿರ್ತಾ ಇಲ್ಲ, ಅದರಿಂದ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳ್ಬೇಕಾದ್ರೆ, ಅಯ್ಯೋ ಸರ್ ನಿಮ್ಮ ಫ್ಯಾಮಿಲಿಯ ಎಲ್ಲಾ ವಿಷಯಗಳು ನನ್ಗೆ ಗೊತ್ತಾಗಿ ಬಿಟ್ಟಿರ್ತಾ ಇದೆ, ನಿಮ್ಮ ಮಗಳು ಯಾರನ್ನ ಲವ್ ಮಾಡ್ತಾ ಇದ್ದಾಳೆ, ಅಲ್ಲದೆ ಅವಳು ಎಲ್ಲರ ಜೊತೆ ಸೇರಿಬಿಟ್ಟು ಲಡಾಖಿಗೆ ಟ್ರಿಪ್ ಅನ್ನ ಹೋಗ್ತಾ ಇರೋದು ಕೂಡ ನನಗೆ ಗೊತ್ತು ಅನ್ನೋದನ್ನ ಹೇಳ್ತಾನೆ. ಅದಕ್ಕೆ ಜಾಹ್ನವಿ ಅವರ ಅಮ್ಮ, ಏನಮ್ಮ ನೀನು ಪರ್ಸನಲ್ ವಿಷಯಗಳನ್ನೆಲ್ಲ ಇವನಿಗೆ ಹೇಳಿ ಬಿಟ್ಟಿರ್ತಾ ಇದೆಯಲ್ಲ, ಏನಾಗಿರ್ತಾ ಇದೆ ನಿನ್ಗೆ ಅಂತ ಕೇಳ್ಬೇಕಾದ್ರೆ, ಅವ್ರು ಕೇಳಿದ್ರು ನಾನು ಹೇಳ್ಬಿಟ್ಟೆ ಅಮ್ಮ, ನನಗೆ ಏನಾಗಿರ್ತಾ ಇದೆಯೋ ಗೊತ್ತಾಗಿರ್ತಾ ಇಲ್ಲ, ಅವ್ರು ಏನೇ ಹೇಳಿದ್ರು ಅದನ್ನ ನಾನು ಮಾಡ್ಲೇಬೇಕು ಅಂತ ಅನ್ಸುತ್ತೆ ಅಮ್ಮ, ನನ್ನನ್ನ ನಾನು ಕಂಟ್ರೋಲ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ, ಬೇರೆ ಯಾರೋ ನನ್ನನ್ನ ಕಂಟ್ರೋಲ್ ಮಾಡೋ ರೀತಿಯಾಗಿ ನನ್ಗೆ ಆಗ್ತಾ ಇದೆ ಅಮ್ಮ ಅಂತ ಹೇಳ್ಬೇಕಾದ್ರೆ, ವಿಲ್ಲನ್ನು ನಿಮ್ಮ ಮಗಳು ಎಕ್ಸಾಕ್ಟ್ ಆಗಿ ಕಂಡು ಹಿಡಿದು ಬಿಟ್ಟಿರ್ತಾ ಇದ್ದಾಳೆ. ಡೆಮೋ ನೋಡ್ತೀರಾ, ಜಾಹ್ನವಿ ನಿನ್ಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾ ಇದ್ದಾನೆ ಅಲ್ವಾ, ಫೋನ್ ಅನ್ನ ತಗೊಂಡು ಲಡಾಖಿಗೆ ನಾನು ಬರೋದಿಲ್ಲ ಅಂತ ಹೇಳಿಬಿಡು, ಅಷ್ಟೇ ಅಲ್ಲದೆ ಅವನ ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಹೇಳು ಅಂತಾನೆ. ಅದೇ ರೀತಿ ಜಾಹ್ನವಿನುವೆ ಅವಳ ಫೋನ್ ಅನ್ನ ತೆಗೆದುಬಿಟ್ಟು ಬಾಯ್ ಫ್ರೆಂಡ್ ಗೆ ಕಾಲ್ ಅನ್ನ ಮಡಗಿಬಿಟ್ಟು, ನಾನು ಯಾವ್ದೇ ಲಡಾಖಿಗೂ ಬರ್ತಾ ಇಲ್ಲ, ಯಾವ್ದೇ ಟ್ರಿಪ್ಗೂ ಬರ್ತಾ ಇಲ್ಲ, ಅಷ್ಟೇ ಅಲ್ಲದೆ ಇನ್ನು ಮುಂದೆ ನಿನ್ನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರೋದಿಕ್ಕೂ ನನಗೆ ಇಷ್ಟವಾಗಿ ಇರ್ತಾ ಇಲ್ಲ, ಸೊ ನಿನ್ನ ಜೊತೆ ಬ್ರೇಕಪ್ ಅನ್ನ ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳಿ ಬಿಡ್ತಾ ಇದ್ದಾಳೆ. ಇದನ್ನ ನೋಡುವ ಅವರ ಅಮ್ಮ, ಏನಮ್ಮ ಆಗಿರ್ತಾ ಇದೆ ನಿನಗೆ, ನಿನಗೇನಾದ್ರೂ ಹುಚ್ಚು ಹಿಡ್ದಿರ್ತಾ ಇದೆಯಾ, ಏನಕ್ಕಾಗಿ ಇವರ ಎಲ್ಲಾ ಮಾತನ್ನ ಕೇಳ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ, ನನಗೆ ಏನ್ವೇ ಆಗಿರ್ತಾ ಇಲ್ಲ ಅಮ್ಮ, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ಅಂತ ಆ ವನರಾಜು ಇವಳ ಕೈಯಲ್ಲಿ ಹೇಳಿಸ್ತಾನೆ. ಸೊ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ತುಂಬಾನೇ ಟೆನ್ಷನ್ ಆಗಿಬಿಟ್ಟು, ಇನ್ನು ಮುಂದೆ ನೀವು ಒಂದು ಕ್ಷಣನೂ ಇಲ್ಲಿ ಇರೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಅವನನ್ನ ಆ ಮನೆಯಿಂದ ಆಚೆ
ಆಚೆಗೆ ಕಳ್ಸೋದಿಕ್ಕೆ ನೋಡ್ತಾನೆ. ನೋಡಮ್ಮ, ನಿಮ್ಮ ಅಪ್ಪ ನನ್ನ ಮನೆಯಿಂದ ಆಚೆಗೆ ಕಳಿಸ್ತಾ ಇದ್ದಾನೆ, ನೀನು ಏನು ತಡೆಯೋದೇ ಇಲ್ವಮ್ಮ, ನನ್ನನ್ನ ತಡಿ ಅಂತ ಹೇಳ್ಬೇಕಾದ್ರೆ ಜಾನ್ವಿನುವೆ ಅವನನ್ನ ತಡೆಯೋದಿಕ್ಕಾಗಿ ಪ್ರಯತ್ನವನ್ನ ಮಾಡ್ತಾಳೆ. ಹೀಗೆ ತಡಿತಾ ಇರ್ಬೇಕಾದ್ರೆ ನಮ್ಮ ಹೀರೋ ಸೈಡ್ಗೆ ಹೋಗಮ್ಮ, ಇವನನ್ನ ಮೊದ್ಲು ಮನೆಯಿಂದ ಆಚೆಗೆ ಕಳ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪನನ್ನೇ ಜೋರಾಗಿ ದೂಕಿ ಬಿಟ್ಟು, ಇವ್ರು ಎಲ್ಲಿಗೂ ಹೋಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ತಾನೇ, ಇವ್ರನ್ನ ಎಲ್ಲಿಗೂ ಕಳ್ಸ್ಬೇಡಿ, ಇಲ್ಲೇನೆ ಇರ್ತಾರೆ ಅಂತ ಜೋರಾಗಿನೇ ಹೇಳ್ತಾ ಇದ್ದಾಳೆ. ಸೊ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಇನ್ನಷ್ಟು ಟೆನ್ಷನ್ ಆಗಿಬಿಟ್ಟು, ನಮ್ಮ ಮಗಳಿಗೆ ನೀನು ಏನನ್ನ ಮಾಡಿರ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ, ಗೆಸ್ ಮಾಡಿ ನೋಡೋಣ ನಾನು ನಿಮ್ಮ ಮಗಳಿಗೆ ಏನನ್ನ ಮಾಡಿರ್ತಾ ಇದ್ದೀನಿ ಅಂತ ವನರಾಜ್ ಹೇಳ್ತಾನೆ. ಸೊ ಅದೇ ರೀತಿಯಾಗಿ ಜ್ಯೋತಿ ಕಾಲ ಜಾದು ಅಂತ ಕಂಡು ಹಿಡಿದು ಬಿಟ್ಟಿರ್ತಾ ಇದ್ದಾಳೆ. ಅಂದ್ರೆ ಇವನು ಜಾಹ್ನವಿಗೆ ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡಿರ್ತಾ ಇದ್ದಾನೆ. ಕನ್ನಡದಲ್ಲಿ ಹೇಳೋದಾದ್ರೆ ವಾಮಾಚಾರವನ್ನ ಮಾಡಿರ್ತಾ ಇದ್ದಾನೆ. ಇವಾಗ ಹೇಳ್ತಾನೆ ನೋಡಿ ಆ ವನರಾಜು, ಹೌದು ನಾನು ಈ ವಾಮಾಚಾರವನ್ನ ಉಪಯೋಗಿಸ್ಕೊಂಡು ನಿಮ್ಮ ಮಗಳ ಮೇಲೆ ವಶೀಕರಣವನ್ನ ಮಾಡಿರ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾನೆ. ಸೊ ನಿಮ್ಮ ಮಗಳು ಸಂಪೂರ್ಣವಾಗಿ ನನ್ನ ವಶದಲ್ಲಿ ಇರ್ತಾ ಇದ್ದಾಳೆ, ನಾನು ಏನನ್ನೇ ಹೇಳಿದ್ರು ನಿಮ್ಮ ಮಗಳು ಅದನ್ನ ಕೇಳಲೇಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಮಗಳಿಗೆ ನಾನೇ ಇವಾಗ ಭಗವಂತನಾಗಿ ಇರ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾನೆ. ಸರಿ ಓಕೆ, ಇವಾಗ ನನ್ನ ಪವರ್ ಏನು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಅಂತ ಹೇಳಿಬಿಟ್ಟು, ಜಾನ್ವಿ ಇಲ್ಲಿಗೆ ಬಾರಮ್ಮ ಇಲ್ಲಿ ಅಂತ ಕರೆದು ಬಿಟ್ಟು, ಕುಂತ್ಕೊಳ್ಳಮ್ಮ ಕೆಳಗಡೆ. ಇಲ್ಲ ಪರವಾಗಿಲ್ಲ ನಿಂತ್ಕೋ. ಇಲ್ಲ ಇಲ್ಲ ನಾನ್ ಮೊದ್ಲೇ ಹೇಳಿದಾಗೇನೆ ಕುಂತ್ಕೊಳ್ಳಮ್ಮ. ಇಲ್ಲಮ್ಮ ನೀನು ನಿಂತ್ಕೊಂಡ್ರೇನೆ ಸರಿ, ನಿಂತ್ಕೋ ಅಂತ ಈ ರೀತಿಯಾಗಿ ಟಾರ್ಚರ್ ಅನ್ನ ಮಾಡೋದಕ್ಕೆ ಶುರು ಮಾಡಿಕೊಳ್ತಾನೆ. ಇಲ್ಲಮ್ಮ ಇದು ಸರಿ ಬರ್ತಾ ಇಲ್ಲ, ನೀನು ಏನನ್ನ ಮಾಡು ಅಂದ್ರೆ ಪುಟ್ಟ ಮಗುವಿನ ಹಾಗೆ ಜೋರಾಗಿ ಅಳೋದಿಕ್ಕೆ ಶುರುವನ್ನ ಮಾಡಿಕೊ ಅಂತ ಹೇಳ್ತಾ ಇದ್ದಾನೆ. ಸೊ ನಮ್ಮ ಹುಡುಗಿ ಜೋರಾಗಿನೇ ಅಳೋದಿಕ್ಕೆ ಬಿಕ್ಕಿ ಬಿಕ್ಕಿ ಅಳೋದಿಕ್ಕೆಲ್ಲ ಶುರುವನ್ನ ಮಾಡಿಕೊಂಡು ಬಿಡ್ತಾಳೆ. ನೆಕ್ಸ್ಟ್ ಸಾಕು ಸಾಕು ನಿಲ್ಸಿ ಬಿಡಮ್ಮ, ಈ ಆಟನೂ ಚೆನ್ನಾಗಿ ಇರ್ತಾ ಇಲ್ಲ, ಹೊರಗಡೆ ಮಳೆ ಬೇರೆ ಬರ್ತಾ ಇದೆ, ಇವಾಗ ಒಂದು ಕೆಲಸವನ್ನ ಮಾಡು, ಸ್ವಿಮ್ಮಿಂಗ್ ಪೂಲಿಗೆ ಧುಮುಕಿ ಬಿಟ್ಟು ನಾನು ಹೇಳೋವರೆಗೂ ಒಳಗಡೆನೆ ಕುಳಿತ್ಕೋ, ಉಸಿರನ್ನ ಆಡ್ಬಾರ್ದು ಅಂತ ಹೇಳ್ತಾ ಇದ್ದಾನೆ. ಸೊ ಜಾನ್ವಿನುವೆ ಸರಿ ಆಯ್ತು ಅಂತ ಹೇಳಿಬಿಟ್ಟು ಸ್ವಿಮ್ಮಿಂಗ್ ಪೂಲಿಗೆ ಧುಮ್ಕೋದಿಕ್ಕೇನೆ ಹೋಗ್ತಾ ಇದ್ದಾಳೆ. ಸೊ ಅದನ್ನ ನೋಡುವ ನಮ್ಮ ಹೀರೋ ಅವಳನ್ನ ತಡಿಬೇಕಾದ್ರೆ, ನೀನು ಏನನ್ನೋ ಮಾಡ್ತಾ ಇದ್ಯಾ, ನನ್ನ ಮಗಳನ್ನ ಈಗ್ಲೇನೆ ನಿಲ್ಸೋಲೋ ಅಂತ ಕೇಳ್ಬೇಕಾದ್ರೆ, ರೆಸ್ಪೆಕ್ಟ್ ಅನ್ನ ಕೊಡಪ್ಪ ಸರ್ ಅಂತ ಕರಿ, ನಾನು ಆವಾಗ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ. ಸೊ ನಮ್ಮ ಹೀರೋನುವೆ ಬೇರೆ ದಾರಿ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸರ್ ಅಂತಾನೆ ಕರೆದು ಬಿಟ್ಟು ಅವನಿಗೆ ರೆಸ್ಪೆಕ್ಟ್ ಅನ್ನ ಕೊಟ್ಟು ಇದನ್ನ ಸ್ಟಾಪ್ ಮಾಡಿ ಅಂತ ಕೇಳಿಕೊಳ್ತಾನೆ. ನೆಕ್ಸ್ಟ್ ಜ್ಯೋತಿ, ನಿಮಗೆ ಏನು ತಾನೇ ಬೇಕಾಗಿರ್ತಾ ಇದೆ, ಏನಕ್ಕಾಗಿ ನಮಗೆ ಈ ರೀತಿಯಾಗಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ, ಈಗ ಸರಿಯಾದ ದಾರಿಗೆ ಬಂದಿರ್ತಾ ಇದ್ದೀರಾ, ಇದಕ್ಕಾಗಿನೇ ನಾನು ಇಷ್ಟು ಹೊತ್ತು ಕಾದಿರ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾನೆ ಆ ವಿಲನ್ನು. ಹೇಳ್ತೀನಿ ಮೊದ್ಲು ನಿಮ್ಮ ಎಲ್ಲ ಫೋನು ಡಿವೈಸ್ ಎಲ್ಲವನ್ನು ತಂದು ಇಲ್ಲಿ ಮಡಗಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಅವರ ಫೋನ್ ಗಳನ್ನ ತಂದು ಮಡುಕ್ತಾರೆ. ಜಾನ್ವಿ ಇಲ್ಲಿ ಇರ್ತಾ ಇರೋ ಎಲ್ಲ ಫೋನ್ ಗಳನ್ನ ಮೇಲಿಂದ ಎತ್ತು ಹಾಕಿಬಿಟ್ಟು ಎಲ್ಲನ ಒಡ್ದಾಕಮ್ಮ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗಿನುವೆ ಅವು ಎಲ್ಲ ಫೋನ್ ಗಳನ್ನುವೆ ಒಡೆದು ಹಾಕಿ ಬಿಡ್ತಾಳೆ. ನೆಕ್ಸ್ಟ್ ಅವರ ಮನೆಯಲ್ಲಿ ಇರ್ತಾ ಇರೋ ಎಲ್ಲ ಇಂಟರ್ನೆಟ್ ಕನೆಕ್ಷನ್ ಗಳನ್ನುವೆ ಕಟ್ ಮಾಡಿಬಿಟ್ಟು ಅಡುಗೆ ಮನೆಯಲ್ಲಿ ಇರ್ತಾ ಇರೋ ಟೀ ಪುಡಿಯನ್ನ ತಗೊಂಡು ಬಾರಮ್ಮ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗಿನುವೆ ಅದೇ ರೀತಿಯಾಗಿ ಟೀ ಪುಡಿಯನ್ನ ತರ್ತಾಳೆ. ಹೋಟೆಲ್ ನಲ್ಲಿ ನೀನು ಟೀ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿರ್ತಾ ಇದ್ದೆ ಅಲ್ವಾ, ಸೊ ಇವಾಗ ಟೀ ಪುಡಿಯನ್ನೇ ತಿಂದು ಬಿಡು ಅಂತ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಹುಡುಗಿ ಬಾಕಾ ಸುರಿಯ ಹಾಗೆ ತಿನ್ನೋದಿಕ್ಕೆ ಶುರುವನ್ನ ಮಾಡ್ಕೊಂಡ್ ಬಿಡ್ತಾಳೆ. ಇದನ್ನ ನೋಡುವ ನಮ್ಮ ಹೀರೋ ಇನ್ನಷ್ಟು ಟೆನ್ಷನ್ ಆಗಿಬಿಟ್ಟು ಅವಳನ್ನ ತಡೆಯೋಣ ಅಂತ ಬಂದು ತಡಿತಾ ಇರ್ಬೇಕಾದ್ರೆ, ಜಾನ್ವಿ ನಿಮ್ಮ ಅಪ್ಪ ನಿನ್ನನ್ನ ತಡೆಯೋದಿಕ್ಕಾಗಿ ಬಂದಿರ್ತಾ ಇದ್ದಾರೆ, ಅವರ ಕಪಾಳಕ್ಕೆನೆ ಒಂದು ಏಟನ್ನ ಒಡಿಯಮ್ಮ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗಿನುವೆ ಅವರ ಕಪಾಳಕ್ಕೆನೆ ಒಡೆದು ಬಿಡ್ತಾ ಇದ್ದಾಳೆ. ಅಷ್ಟೇ ಇದನ್ನ ನೋಡುವ ನಮ್ಗೇನೆ ಒಂದು ರೀತಿಯಾಗಿ ಆಗುತ್ತೆ, ಇಷ್ಟೊಂದು ಪವರ್ಫುಲ್ ಆಗಿರುತ್ತಾ ವಶೀಕರಣ ಅನ್ನೋದು ಅಂತ. ನೆಕ್ಸ್ಟ್ ಆ ವಿಲ್ಲನ್ನು ಜಾನ್ವಿಗೆ ಕಾಲನ್ನ ಒತ್ತೋದಿಕ್ಕಾಗಿ ಹೇಳಿಬಿಟ್ಟು, ನಾನು ಇಲ್ಲಿಗೆ ಬಂದಿರ್ತಾ ಇರೋ ಕಾರಣ ನೀವು ನಿಮ್ಮ ಸ್ವಂತ ಇಚ್ಛೆಯಿಂದ ನಿಮ್ಮ ಮಗಳನ್ನ ನನಗೆ ದಾನವಾಗಿ ಕೊಟ್ಟು ಬಿಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸೊ ಇದನ್ನ ಕೇಳುವ ಜಾಹ್ನವಿ ಅಳ್ತಾ ಇರೋದನ್ನ ನೋಡಿಬಿಟ್ಟು, ಜಾಹ್ನವಿ ನೀನು ಏನಕ್ಕಾಗಿ ಈ ರೀತಿಯಾಗಿ ಹೇಳ್ತಾ ಇದೀಯಾ, ನೀನು ಖುಷಿಯಾಗಿ ಇರ್ಬೇಕಣಮ್ಮ, ನೀನು ನನ್ನ ಜೊತೆಯಾಗಿ ಬರ್ತಾ ಇದೀಯಾ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಎಲ್ಲ ಅಳ್ಬಾರ್ದು, ಎಲ್ಲಿ ಸ್ವಲ್ಪ ನಗು ಅಂತ ಹೇಳಿಬಿಟ್ಟು ಸ್ಮೈಲ್ ಅನ್ನ ಮಾಡೋದಿಕ್ಕೆ ಹೇಳ್ತಾನೆ. ಅಯ್ಯೋ ಎಷ್ಟು ಕ್ಯೂಟ್ ಆಗಿ ಇರ್ತಾ ಇದೆ ಈ ನಿನ್ನ ನಗು, ನಿಮ್ಮ ಅಪ್ಪ ಅಮ್ಮನಿಗೂ ಇದನ್ನ ತೋರ್ಸಮ್ಮ ಅಂತ ಹೇಳ್ಬೇಕಾದ್ರೆ ತಿರುಗಿ ಬಿಟ್ಟು ಸ್ಮೈಲ್ ಅನ್ನ ಮಾಡ್ತಾಳೆ. ಏನಕ್ಕಾಗಿ ಅಂದ್ರೆ ಅವಳು ಟೀ ಪುಡಿಯನ್ನ ತಿಂದಿರ್ತಾ ಇದ್ದಾಳೆ ಅಲ್ವಾ, ಅದೆಲ್ಲ ಹಾಗೇನೆ ಅಂಟುಕೊಂಡು ಬಿಟ್ಟು ಆ ರೀತಿಯಾಗಿ ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾಳೆ. ನೆಕ್ಸ್ಟ್ ನಮ್ಮ ಹೀರೋ, ನಾವು ಯಾವ್ದೇ ಕಾರಣಕ್ಕೂ ನಮ್ಮ ಮಗಳನ್ನ ನಿನಗೆ ದಾನವಾಗಿ ಕೊಡೋದಿಲ್ಲ ಅಂತ ಹೇಳ್ಬೇಕಾದ್ರೆ, ನಾನಂತೂ ನನ್ನ ಕೆಲಸ ಮುಗಿಯೋವರೆಗೂ ಇಲ್ಲಿಂದ ಹೋಗೋನಂತೂ ಅಲ್ಲ, ನಾನಂತೂ ಕ್ರೂರವಾದ ತುಂಬಾನೇ ಕೆಟ್ಟದಾಗಿ ಇರ್ತಾ ಇರೋ ವಾಮಾಚಾರಿ, ಜನರನ್ನ ನರಳಿಸೋದು ಅಂದ್ರೆ ನನ್ಗೆ ತುಂಬಾನೇ ಇಷ್ಟವಾಗಿ ಇರ್ತಾ ಇದೆ. ನಿಮ್ಮಂತವ್ರು ನರಳೋದು, ಒದ್ದಾಡೋದು, ನರಕದ ರೀತಿ ಫೀಲ್ ಅನ್ನ ಮಾಡೋದು ನನಗೆ ತುಂಬಾನೇ ಖುಷಿಯನ್ನ ಕೊಡುತ್ತೆ. ಸೊ ನೀವಾಗಿ ನೀವೇನೆ ಒಪ್ಕೊಂಡು ನಿಮ್ಮ ಮಗಳನ್ನ ದಾನವಾಗಿ ನನ್ಗೆ ಕೊಟ್ರೆ ಸರಿ, ಇಲ್ಲಾಂದ್ರೆ ನೀವು ಅದನ್ನ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಲ್ಲದೆ ಅದನ್ನ ಸಹಿಸ್ಕೊಳ್ಳೋದಿಕ್ಕೂ ಆಗೋದಿಲ್ಲ, ಆ ರೀತಿ ಟಾರ್ಚರ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಜಾಹ್ನವಿ ಕಾಲನ್ನ ಒತ್ತುತ್ತಾ ಇದ್ಲು ಅಲ್ವಾ, ಒಂದು ಜಾಗದಲ್ಲಿ ಗಾಯವಾಗಿ ಬಿಟ್ಟು ನೋವು ಇರ್ತಾ ಇದೆ, ಅಲ್ಲಿ ಮೆತ್ತಗೆ ಒತ್ತು ಅಂತ ಹೇಳಿರ್ತಾ ಇದ್ದ. ಸೊ ನಮ್ಮ ಜಾಹ್ನವಿ ಅದನ್ನ ಗಮನಿಸದೆ ಜೋರಾಗಿನೇ ಒತ್ತು ಬಿಟ್ಟಿರ್ತಾ ಇದ್ದಾಳೆ. ಸೊ ಅದರಿಂದ ನೋವಾಗಿ ಬಿಟ್ಟಿರ್ತಾ ಇರೋದ್ರಿಂದ ನಾನು ಮೊದ್ಲೇನೆ ಹೇಳಿರ್ತಾ ಇದ್ದೀನಿ ತಾನೇ ಅಲ್ಲಿ ನೋವಿರ್ತಾ ಇದೆ ಅಂತ ಹೇಳಿಬಿಟ್ಟು ಜಾಹ್ನವಿಗೆ ಕಾಲಿನಲ್ಲಿ ಜಾಡ್ಸಿ ಒದ್ದು ಬಿಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡಿಕೊಂಡು ಬಿಟ್ಟು ಆ ವಿಲನಿಗೆ ಸರ್
ಸರಿಯಾಗಿ ಹೊಡೆದು ಅವನ ಮುಖವನ್ನ ಪಾಂಚರ್ ಮಾಡಿ ಭೂತವನ್ನ ಬಿಡಿಸೋದಿಕ್ಕಾಗಿ ಹೊಡಿತಾ ಇರ್ತಾನೆ. ಅದರಿಂದ ವಿಲನ್ ಏನನ್ನ ಮಾಡಿ ಬಿಡ್ತಾನೆ ಅಂದ್ರೆ, ಜಾನ್ವಿ ನಿನ್ನ ತಮ್ಮನ ತಲೆಯನ್ನ ಒಡೆದಾಕಿ ಬಿಡಮ್ಮ ಅಂತ ಹೇಳ್ಬೇಕಾದ್ರೆ ಜಾನ್ವಿನುವೆ ಬಿಡಿಸಿಕೊಂಡು ಹೋಗಿಬಿಟ್ಟು ಅವನ ತಲೆಯನ್ನೇ ಒಡೆದು ಬಿಡ್ತಾ ಇದ್ದಾಳೆ. ಅಷ್ಟೇ ಧ್ರುವು ಅನ್ಕಾನ್ಶಿಯಸ್ ಆಗಿ ಅಲ್ಲೇನೆ ಬಿದ್ದು ಬಿಡ್ತಾನೆ. ಅದೇ ಸಮಯಕ್ಕೆ ಡೋರ್ನ ಬೆಲ್ಲು ನಾಕ್ ಆಗ್ತಾ ಇದೆ. ಯಾರು ಬಂದಿರ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅಲ್ಲಿಗೆ ಪೊಲೀಸು ಬಂದಿರ್ತಾ ಇದ್ದಾರೆ. ಸೊ ಈ ಪೊಲೀಸ್ಗಳು ತುಂಬಾನೇ ಹೊತ್ತಿಂದ ನಾಕ್ ಅನ್ನ ಮಡಗಿರ್ತಾ ಇದ್ರು, ಯಾರುವೆ ಡೋರ್ ಅನ್ನ ಓಪನ್ ಮಾಡಿರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವ್ರೇನೆ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಬಂದಿರ್ತಾ ಇದ್ದಾರೆ. ಆ ರೀತಿ ಅವರು ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಏನುವೇನೆ ಆಗಿರ್ತಾ ಇಲ್ಲ. ಎಲ್ಲರೂ ಟಿವಿಯನ್ನ ನೋಡ್ಕೊಂಡು ಹ್ಯಾಪಿಯಾಗೇನೆ ಕುಂದಿರ್ತಾ ಇದ್ದಾರೆ. ಏನಕ್ಕಾಗಿ ಡೋರ್ ಅನ್ನ ನೀವು ಓಪನ್ ಮಾಡಿರ್ತಾ ಇಲ್ಲ ಅಂತ ಕೇಳ್ಬೇಕಾದ್ರೆ ಟಿವಿಯ ವಾಲ್ಯೂಮು ಜಾಸ್ತಿ ಆಗಿ ಇರ್ತಾ ಇತ್ತು ಅಲ್ವಾ ಸರ್, ಅದಕ್ಕಾಗಿ ಕೇಳಿಸ್ಕೊಂಡಿರ್ತಾ ಇಲ್ಲ ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಆ ಪೊಲೀಸು ನಮ್ಮ ಹೆಲ್ಪ್ ಲೈನ್ ನಂಬರಿಗೆ ಜ್ಯೋತಿ ಅನ್ನೋ ನೇಮಿನಿಂದ ಒಂದು ಕಾಲ್ ಬಂದಿರ್ತಾ ಇದೆ. ವಾಪಸ್ಸು ನಾವು ಫೋನ್ ಅನ್ನ ಮಡಗಿರ್ತಾ ಇದ್ರು, ಯಾರುವೆ ಫೋನ್ ಅನ್ನ ಪಿಕ್ ಮಾಡಿರ್ತಾ ಇಲ್ಲ. ಸೊ ಲೊಕೇಶನ್ ಅನ್ನ ನೋಡಿಕೊಂಡು ನಾವು ಇಲ್ಲಿಗೆ ಬಂದಿರ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ, ಇಲ್ಲ ಸರ್ ನಮ್ಗೆ ಏನುವೆ ಪ್ರಾಬ್ಲಮ್ ಆಗಿ ಇದ್ದಿರ್ತಾ ಇಲ್ಲ, ಅಲ್ಲದೆ ಎಲ್ಲರೂ ಹ್ಯಾಪಿಯಾಗಿನೇ ಟಿವಿಯನ್ನ ನೋಡ್ಕೊಂಡು ಇದ್ದಿರ್ತಾ ಇದೀವಿ ಅಲ್ವಾ. ಆದ್ರೆ ನಿಮಗೆ ಮಿಸ್ ಕಾಲ್ ಅನ್ನ ಕೊಟ್ಟಿರ್ತಾ ಇರೋದು ಖಂಡಿತ ನನ್ನ ಮಗನೇ ಆಗಿರ್ತಾನೆ. ಅವನು ಮಿಸ್ ಕಾಲ್ ಅನ್ನ ಮಡಗಿ ಬಿಟ್ಟು ಫೋನ್ ಅನ್ನ ತಗೊಂಡೋಗಿ ಎಲ್ಲಿ ಔಚಿಟ್ಟಿರ್ತಾನೆ ಅಂತ ನನಗೆ ಗೊತ್ತಾಗಿರ್ತಾ ಇದೆ. ಒಂದು ನಿಮಿಷ ಇರಿ ಸರ್, ನಾನು ಅದನ್ನ ತಂದು ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬರ್ತಾಳೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಜಾಹ್ನವಿ ಇರ್ತಾ ಇದ್ದಾಳೆ ಅಲ್ವಾ. ಅವಳು ಸಿಲಿಂಡರ್ ನ ಮೇಲೆ ಹತ್ತಿ ಕುಳಿತುಕೊಂಡು ಬಿಟ್ಟು ಸಿಲಿಂಡರ್ ಅನ್ನ ಆನ್ ಮಾಡಿಬಿಟ್ಟು ಒಂದು ಬೆಂಕಿ ಕಡ್ಡಿಯನ್ನು ಇಟ್ಕೊಂಡು ಕುಳಿತಿರ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ನಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದಾಗ ಫೋನು ಒದ್ದೆ ಆಗಿರ್ತಾ ಇದೆ ಅಂತ ಹೇಳಿಬಿಟ್ಟು ಅಕ್ಕಿಯ ಡಬ್ಬಕ್ಕೆ ತಂದು ಇಟ್ಟಿರ್ತಾ ಇದ್ಲು ಅಲ್ವಾ. ಸೊ ಈ ರೀತಿಯಾಗಿ ಅನ್ಯೂಶುವಲ್ ಎಲ್ಲ ನಡೀತಾ ಇರೋದನ್ನ ನೋಡಿಬಿಟ್ಟು ಪೊಲೀಸ್ನವರಿಗೆ ಆ ಫೋನ್ ಅನ್ನ ಯೂಸ್ ಮಾಡಿಬಿಟ್ಟು ಕಾಲ್ ಅನ್ನ ಮಾಡಿಬಿಟ್ಟಿರ್ತಾ ಇದ್ದಾಳೆ. ಸೊ ಆ ಫೋನ್ ಅನ್ನ ತಂದು ಬಿಟ್ಟು ಪೊಲೀಸಿನವರಿಗೆ ತೋರಿಸಿಬಿಟ್ಟು, ನೋಡಿ ಸರ್ ನನ್ನ ಮಗನೇ ಈ ರೀತಿಯಾಗಿ ತುಂಟಾಟಗಳನ್ನ ಮಾಡ್ಕೊಂಡು ನಿಮಗೆ ಕಾಲ್ ಅನ್ನ ಮಡಗಿ ಬಿಟ್ಟಿರ್ತಾ ಇದ್ದಾನೆ ಸರ್ ಅಂತ ಹೇಳ್ತಾಳೆ. ಸರಿ ಓಕೆ, ಈ ರೀತಿಯಾಗಿ ಇನ್ನು ಮುಂದೆ ನಿಮ್ಮ ಹುಡುಗನಿಗೆ ತುಂಟಾಟವನ್ನ ಆಡೋದಿಕ್ಕಾಗ್ಲಿ ಪೊಲೀಸಿನವರಿಗೆ ಫೋನ್ ಅನ್ನ ಮಡಗೋದಿಕ್ಕಾಗ್ಲಿ ಹೋಗ್ಬೇಡ ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟ್ ಆಗಿನೇ ವಾರ್ನಿಂಗ್ ಅನ್ನ ಮಾಡಿ ಅವನಿಗೆ ಬುದ್ಧಿಯನ್ನ ಹೇಳಿ ಅಂತ ಹೇಳಿಬಿಟ್ಟು ಪೊಲೀಸ್ನವರು ಅಲ್ಲಿಂದ ಹೊರಟು ಬಿಡ್ತಾರೆ. ನೆಕ್ಸ್ಟ್ ಆ ಪೊಲೀಸ್ ಹೋದ ನಂತರ ಧ್ರುವು ಕೆಳಗಡೆಗೆ ಇಳಿದು ಬರ್ತಾ ಇರ್ತಾನೆ. ಆಲ್ರೆಡಿ ಅವನ ತಲೆಗೆ ಪೆಟ್ಟು ಬಿದ್ದು ಬಿಟ್ಟು ತುಂಬಾನೇ ರಕ್ತವೆಲ್ಲ ಚೋಟ್ಕೊಂಡು ಇರ್ತಾ ಇದ್ದಾನೆ ಅಲ್ವಾ. ಸೊ ನಮ್ಮ ಹೀರೋ, ನಿನಗೆ ಏನು ಬೇಕಾಗಿರ್ತಾ ಇದೆ, ನೀನು ಏನನ್ನ ಕೇಳಿದ್ರೂ ಕೊಟ್ಟು ಬಿಡ್ತೀವಿ, ಹಣ ಆಸ್ತಿ ಅಷ್ಟೇ ಯಾಕೆ ಈ ಮನೆಯನ್ನು ಕೂಡ ನಿನಗೇನೆ ಬರೆದು ಕೊಟ್ಟು ಬಿಡ್ತೀವಿ, ನಮ್ಮನ್ನ ಬಿಟ್ಟು ಬಿಡು ಅಂತ ಕೇಳ್ತಾ ಇದ್ದಾನೆ. ಸೊ ಆ ವಿಲನ್ನು, ಸರಿ ಆಯ್ತು ನಿಮ್ಮ ಹತ್ತಿರ ಏನೇನು ಇರ್ತಾ ಇದೆ ಎಲ್ಲವನ್ನ ಒಂದು ಬ್ಯಾಗಿಗೆ ಹಾಕೊಂಡು ಬಂದು ಕೊಡು ಅಂತ ಕೇಳ್ಬೇಕಾದ್ರೆ ಅದೇ ರೀತಿಯಾಗಿ ಎಲ್ಲ ವಸ್ತುಗಳು ಎಲ್ಲ ಒಡವೆ ಎಲ್ಲವನ್ನು ತಂದು ಕೊಡ್ತಾನೆ. ಸೊ ಆ ವಿಲನ್ನು ಅದನ್ನೆಲ್ಲ ತಗೊಂಡು ಬಿಟ್ಟು ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹೊರಟು ಬಿಡ್ತಾನೆ. ಸದ್ಯ ಕೊನೆಗೂ ಇವನು ನಮ್ಮಿಂದ ದೂರವಾದ್ನಲ್ಲ, ನಮ್ಮನ್ನೆಲ್ಲ ಹ್ಯಾಪಿಯಾಗಿ ಇರೋದಿಕ್ಕೆ ಬಿಟ್ನಲ್ಲ ಅಂತ ಯೋಚನೆಯನ್ನ ಮಾಡ್ಕೊಂಡು ಇರ್ತಾ ಇರ್ಬೇಕಾದ್ರೆ ಜಾಹ್ನವಿ ಇನ್ನುವೆ ಕಾನ್ಶಿಯಸ್ಗೆ ಬಂದಿರ್ತಾನೆ ಇಲ್ಲ, ಬದಲಾಗಿ ಅವಳು ಇನ್ನುವೆ ವಶೀಕರಣದ ವಶದಲ್ಲೇನೆ ಇರ್ತಾ ಇದ್ದಾಳೆ. ಸೊ ಅವನನ್ನ ತಡೆಯೋಣ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಓಡಿ ಬಂದು ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಆ ವಿಲನ್ನು ಅಲ್ಲಿಂದ ಹೋಗಿರ್ತಾನೆ ಇಲ್ಲ, ಬದಲಾಗಿ ನಮ್ಮ ಹೀರೋ ಜುವೆಲ್ರೀಸು ಹಣ ಎಲ್ಲವನ್ನು ಒಂದು ಬ್ಯಾಗಿಗೆ ಹಾಕಿಬಿಟ್ಟು ಕೊಟ್ಟಿರ್ತಾ ಇದ್ದ ಅಲ್ವಾ. ಆ ಬ್ಯಾಗಿಗೆನೆ ಟೋಟಲ್ ಆಗಿ ಬೆಂಕಿಯನ್ನು ಮಡಗಿಬಿಟ್ಟು ನಿಂತಿರ್ತಾ ಇದ್ದಾನೆ. ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ, ನೀವು ನನ್ನನ್ನ ಏನ್ ಅನ್ಕೊಂಡಿರ್ತಾ ಇದ್ದೀರಾ, ಹಣವನ್ನ ಕೊಟ್ಟು ಬಿಟ್ಟು ನನ್ನನ್ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿರ್ತಾ ಇದ್ದೀರಾ ಹೇಗೆ? ಹಣ ಆಸ್ತಿಯ ಮೇಲೆ ಮೋಹ ಇರ್ತಾ ಇರೋದು ತುಚ್ಛ ಮನುಷ್ಯರಿಗೆ ಮಾತ್ರ, ಆದ್ರೆ ನನಗೆ ಆ ರೀತಿಯ ಯಾವುದೇ ಮೋಹ ಆಗ್ಲಿ ಶೋಕಿ ಆಗ್ಲಿ ಇರ್ತಾ ಇಲ್ಲ. ಯಾಕಂದ್ರೆ ನಾನು ಮನುಷ್ಯನೇ ಅಲ್ಲ, ನಾನು ಯಾರು ಅನ್ನೋದು ನಿಮಗೆ ಗೊತ್ತಾ, ನಾನು ಏನನ್ನ ಮಾಡಬಲ್ಲೆ ಅನ್ನೋದು ಕೂಡ ನಿಮಗೆ ಗೊತ್ತಾ. ಸಾವಿರಾರು ವರ್ಷಗಳಿಗೆ ಒಮ್ಮೆ ಬರೋ ಈ ರಾತ್ರಿ ಇಂದು ಬಂದಿರ್ತಾ ಇದೆ. ಈ ರಾತ್ರಿಯಲ್ಲಿ ನಾನು ಮಾಡೋ ವಾಮಾಚಾರದಿಂದ ನಾನು ಸ್ವಯಂ ಭಗವಂತನಾಗಿ ಬಿಡ್ತೀನಿ. ಅಹಂ ಏವೋ ಆಭಿ ಅಹಂ ಅನಂತಂ ಅಹಂ ಬ್ರಹ್ಮಾಸ್ಮಿ ಅಂತ ಸಂಸ್ಕೃತ್ ನಲ್ಲಿ ತುಂಬಾನೇ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡ್ತಾನೆ. ನೆಕ್ಸ್ಟ್ ವಾಪಸ್ ಮನೆ ಒಳಗಡೆಗೆ ಬಂದು ಬಿಟ್ಟು ಜಾಹ್ನವಿಗೆ ಟಾರ್ಚರ್ ಅನ್ನ ಕೊಡೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾನೆ. ಮೊದಲನೇದಾಗಿ ಜಾಹ್ನವಿ ನಿನ್ನ ಕೆನ್ನೆಗೆ ಒಡ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು ಅವಳನ್ನ ನಾನ್ ಸ್ಟಾಪ್ ಆಗಿ ರಕ್ತ ಬರೋ ಮಟ್ಟಿಗೆ ಕೆನ್ನೆಗೆ ಒಡ್ಕೊಳ್ಳೋದಿಕ್ಕಾಗಿ ಹೇಳಿರ್ತಾ ಇದ್ದಾನೆ. ಅದಾದ ನಂತರ ಅವನ ಫೋನ್ ಅನ್ನ ಒಂದು ಬ್ಲೂಟೂತ್ ಗೆ ಕನೆಕ್ಟ್ ಅನ್ನ ಮಾಡಿಬಿಟ್ಟು ಸಾಂಗ್ ಅನ್ನ ಪ್ಲೇ ಮಾಡಿರ್ತಾ ಇದ್ದಾನೆ. ಆ ರೀತಿ ಸಾಂಗ್ ಅನ್ನ ಪ್ಲೇ ಮಾಡಿಬಿಟ್ಟು ಜಾಹ್ನವಿಯನ್ನ ಡ್ಯಾನ್ಸ್ ಮಾಡೋದಿಕ್ಕಾಗಿ ಹೇಳಿರ್ತಾ ಇದ್ದಾನೆ. ಆ ರೀತಿ ಡ್ಯಾನ್ಸ್ ಅನ್ನ ಮಾಡ್ತಾ ಮಾಡ್ತಾ ಅವಳು ತುಂಬಾನೇ ಟಯರ್ಡ್ ಆಗಿ ಬಿಟ್ಟಿರ್ತಾ ಇದ್ರು ಕೂಡ ಅದನ್ನ ಸ್ಟಾಪ್ ಮಾಡ್ದಿರಾ ಅದೇ ರೀತಿಯಾಗಿ ಡ್ಯಾನ್ಸ್ ಅನ್ನೇ ಮಾಡಿಸ್ತಾ ಇದ್ದಾನೆ. ಈ ರೀತಿಯಾಗಿ ತುಂಬಾ ಹೊತ್ತಿನಿಂದ ಡ್ಯಾನ್ಸ್ ಅನ್ನ ಮಾಡ್ತಾನೆ ಇರ್ಬೇಕಾದ್ರೆ ಒಂದು ಸ್ಟೇಜಿನಲ್ಲಿ ಬ್ಲೂಟೂತ್ ಚಾರ್ಜ್ ಖಾಲಿಯಾಗಿ ಬಿಟ್ಟು ಶಟ್ ಡೌನ್ ಆಗಿ ಬಿಟ್ಟಿರ್ತಾ ಇದೆ. ಸೊ ಜಾಹ್ನವಿ ತುಂಬಾನೇ ಟಯರ್ಡ್ ಆಗಿ ಸುಸ್ತಾಗಿರ್ತಾ ಇರೋದನ್ನ ನೋಡಿಬಿಟ್ಟು ಅವಳಿಗೆ ನೀರನ್ನ ತಂದು ಕೊಡೋಣ ಅಂತ ಜ್ಯೋತಿ ನೀರನ್ನ ತಂದು ಕೊಡ್ಬೇಕಾದ್ರೆ ಆ ನೀರನ್ನ ನೆಲಕೆನೆ ಚೆಲ್ಲಿ ಬಿಡೋದಿಕ್ಕೆ ಹೇಳಿ ಬಿಡ್ತಾನೆ ಆ ವಿಲನ್ನು. ಸೊ ಜಾಹ್ನವಿನುವೆ ಆ ನೀರನ್ನ ಕೆಳಕೆನೆ ಚೆಲ್ಲಿ ಬಿಡ್ತಾಳೆ. ಈಗ್ಲೂ ನೀವು ನಿಮ್ಮ ಮಗಳನ್ನ ನನ್ನ ಜೊತೆ ಕಳಿಸಿ ಕೊಡೋದಿಕ್ಕೆ ಒಪ್ಕೊಳ್ತೀರಾ ಅಥವಾ ಇನ್ನುವೆ ಹಠವನ್ನ ಸಾಧಿಸ್ತೀರಾ, ಇನ್ನುವೆ ನನ್ನ ಪವರ್ ಅನ್ನ ಚೆಕ್ ಮಾಡ್ತೀರಾ ಅಂತ ಹೇಳ್ತಾನೆ. ಅದಕ್ಕೆ ಜ್ಯೋತಿ, ನೀನು ಏನನ್ನೇ ಮಾಡಿದ್ರುವೆ ನಮ್ಮ ಮಗಳನ್ನ ನಿನಗೆ ಕೊಡೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ನಿನಗೆ ದಾನವನ್ನ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ವಿಲನ್ನು, ಸರಿ ನಿಮ್ಮ ಮಗ ರಕ್ತವನ್ನ ಚೋಟ್ಕೊಂಡು ತುಂಬಾನೇ ಪೆಟ್ಟಾಗಿ ಬಿದ್ದಿರ್ತಾ ಇದ್ದಾನೆ, ಅವನ ಹತ್ತಿರಕ್ಕೆ ಹೋಗಿ ಅಂತ ಹೇಳ್ಬೇಕಾದ್ರೆ ಜ್ಯೋತಿ, ಇಲ್ಲ ನಾನು
ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇನೆ ಇರ್ತೀನಿ ಅನ್ನೋದನ್ನ ಹೇಳ್ಬೇಕಾದ್ರೆ ಜಾಹ್ನವಿ ನಿಮ್ಮ ಅಮ್ಮ ಇಲ್ಲಿಂದ ಹೋಗೋ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಚಾಕುವನ್ನ ತಂದು ನಾನು ಹೊತ್ತನ್ನ ಎಣ್ಸೋದ್ರ ಒಳಗಡೆ ಅವರ ಕುತ್ತಿಗೆಯನ್ನ ಕುಯ್ಯಮ್ಮ ಅಂತ ಹೇಳಿ ಬಿಡ್ತಾ ಇದ್ದಾನೆ. ಸೊ ಜಾಹ್ನವಿನುವೆ ಚಾಕುವನ್ನ ತಂದು ಹಿಡ್ಕೊಂಡು ನಿಂತಿರ್ತಾ ಇರ್ಬೇಕಾದ್ರೆ ಜ್ಯೋತಿಗೆ ಬೇರೆ ಯಾವ್ದೇ ದಾರಿ ಇಲ್ದೆ ಇರ್ತಾ ಇರೋದ್ರಿಂದ ಅವಳು ಹೊರಟು ಬಿಡ್ತಾಳೆ. ನೆಕ್ಸ್ಟ್ ನಾನು ಸ್ವಲ್ಪ ಹೊತ್ತು ಮಲಗಿ ನಿದ್ರೆಯನ್ನ ಮಾಡ್ತೀನಿ ಕಣಮ್ಮ, ಯಾರಾದ್ರೂ ಈ ಕಡೆ ಬಂದ್ರೆ ಅವರನ್ನ ಚುಚ್ಚಿ ಸಾಯಿಸಿ ಬಿಡು ಅಂತ ಹೇಳಿಬಿಟ್ಟು ಆ ವಿಲ್ಲನ್ನು ಚೆನ್ನಾಗಿ ಮಲಗಿ ನಿದ್ರೆಯನ್ನ ಮಾಡ್ತಾನೆ. ಈ ರೀತಿ ಇವನು ಮಲಗಿರ್ತಾ ಇರೋ ವಿಷಯವನ್ನ ನಮ್ಮ ಹೀರೋ ತಿಳ್ಕೊಂಡು ಬಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಮಗಳನ್ನ ಕಾಪಾಡೋಣ ಅಂತ ಕೆಳಗಡೆಗೆ ಬರ್ತಾ ಇರ್ಬೇಕಾದ್ರೆ ಜಾಹ್ನವಿ ಅವನನ್ನ ತಡೆಯೋದಿಕ್ಕಾಗಿ ಎಷ್ಟೋ ಪ್ರಯತ್ನವನ್ನ ಮಾಡಿ ನೋಡ್ತಾಳೆ. ಅಲ್ಲದೆ ಒಂದು ಸ್ಟೇಜಿನಲ್ಲಿ ಅವಳು ನಿಂತಿದ್ದ ಜಾಗದಲ್ಲೇ ಸೂಸುವನ್ನ ಮಾಡಿಕೊಂಡು ಬಿಡ್ತಾ ಇದ್ದಾಳೆ. ವಾಶ್ರೂಮ್ಗೆ ಕೂಡ ಹೋಗೋದಿಕ್ಕೆ ಬಿಡದಿರ ಇಷ್ಟೊಂದು ಟಾರ್ಚರ್ ಅನ್ನ ಮಡಗಿರ್ತಾ ಇದ್ದಾನೆ ಆ ವಿಲ್ಲನು. ಯಾರೇ ಆಗ್ಲಿ ಇದನ್ನ ನೋಡುವ ಒಬ್ಬ ತಂದೆಗೆ ಹೇಗಿರ್ತಾ ಇರ್ಬೇಡ. ಸೊ ನಮ್ಮ ಹೀರೋ ಏನನ್ನು ಮಾಡೋದಿಕ್ಕೆ ಆಗ್ದಿರ ತುಂಬಾನೇ ಎಮೋಷನಲ್ ಆಗಿ ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ. ಸೊ ಇದನ್ನ ನೋಡುವ ಜ್ಯೋತಿ ಅವಳ ಬಟ್ಟೆಯನ್ನಾದ್ರೂ ಚೇಂಜ್ ಮಾಡೋದಿಕ್ಕಾಗಿ ಅವಳನ್ನ ಕಳಿಸಿಕೊಡಿ ಅಂತ ಕೇಳಿಕೊಳ್ಬೇಕಾದ್ರೆ ಏನನ್ನೇ ಮಾಡೋದಿದ್ರು ಇಲ್ಲೇನೆ ಮಾಡಿ ಅಂತ ಹೇಳಿಬಿಟ್ಟು ಜಾಹ್ನವಿಗೆ ಅವಳ ಶಾರ್ಟ್ಸ್ ಅನ್ನ ತೆಗೆಯೋದಿಕ್ಕೆ ಆರ್ಡರ್ ಅನ್ನ ಕೊಟ್ಟು ಬಿಡ್ತಾನೆ. ಅದರಿಂದ ಅವಳ ಬಟ್ಟೆಯನ್ನ ಅಲ್ಲಿಯೇ ಚೇಂಜ್ ಮಾಡ್ತಾರೆ. ಇದನ್ನ ತಡೆಯೋದಿಕ್ಕೆ ಆಗದೆ ಜಾಹ್ನವಿ ತುಂಬಾನೇ ಅಳ್ತಾ ಇರೋದನ್ನ ನೋಡಿದ ಜ್ಯೋತಿಗೆ ತುಂಬಾನೇ ಕೋಪ ಬಂದು ಬಿಟ್ಟು ಅವಳ ಕೈಯಲ್ಲಿ ಇರ್ತಾ ಇರೋ ಚಾಕುವನ್ನೇ ಯೂಸ್ ಮಾಡಿಬಿಟ್ಟು ಆ ವಿಲ್ಲನ ಮೇಲೆ ಅಟ್ಯಾಕ್ ಅನ್ನ ಮಡಗಿರ್ತಾಳೆ. ನೀನು ಬದುಕಿರ್ತಾ ಇದ್ರೆ ತಾನೇ ನಮಗೆಲ್ಲ ಟಾರ್ಚರ್ ಅನ್ನ ಕೊಡೋದು, ನೀನು ಒಂದ್ ವೇಳೆ ಸತ್ತು ಹೋದ್ರೆ ಇದು ಎಲ್ಲವೂ ಇಲ್ಲಿಗೆನೆ ಮುಗಿದು ಹೋಗುತ್ತೆ ಅಲ್ವಾ ಅಂತ ಅವನನ್ನ ಸಾಯಿಸೋದಿಕ್ಕಾಗಿ ನೋಡಿರ್ತಾ ಇದ್ದಾಳೆ. ಇನ್ನೊಂದ್ ಕಡೆಯಲ್ಲಿ ಈ ಕಿಟಕಿಯನ್ನ ಯೂಸ್ ಮಾಡಿ ಹೊರಗಡೆಗೆ ಹೋಗಿ ಏನನ್ನಾದ್ರೂ ಮಾಡೋಣ ಅಂತ ನಮ್ಮ ಹೀರೋ ಆ ಕಿಟಕಿಯಿಂದಾನೇ ಬಂದು ಇಳಿತಾ ಇರ್ಬೇಕಾದ್ರೆ ಈ ರೀತಿಯಾಗಿ ಇಲ್ಲಿ ಫೈಟ್ ನಡೀತಾ ಇರೋದನ್ನ ನೋಡಿಬಿಟ್ಟು ಬೇಗನೆ ಅಲ್ಲಿಗೆ ಓಡಿ ಬರ್ತಾನೆ. ನೆಕ್ಸ್ಟ್ ಜಾಹ್ನವಿ ಆ ಚಾಕುವನ್ನ ಯೂಸ್ ಮಾಡಿಬಿಟ್ಟು ಜ್ಯೋತಿಗೆ ಚುಚ್ಚೋಣ ಅಂತ ನೋಡ್ಬೇಕಾದ್ರೆ ನಮ್ಮ ಹೀರೋ ಅವಳನ್ನ ತಡಿತಾ ಇದ್ದಾನೆ. ಆ ರೀತಿ ತಡಿತಾ ಇರ್ಬೇಕಾದ್ರೆ ಜಾಹ್ನವಿ ನಮ್ಮ ಹೀರೋವಿನ ಕಾಲಿಗೆನೆ ಚಾಕುವಿನಿಂದ ಚುಚ್ಚಿ ಬಿಡ್ತಾಳೆ. ಇನ್ನೊಂದ್ ಕಡೆಯಲ್ಲಿ ಜ್ಯೋತಿ ಆ ವಿಲನಿಗೆ ಸರಿಯಾಗಿ ಚೆನ್ನಾಗಿನೇ ಹೊಡೆದು ಭೂತವನ್ನ ಬಿಡಿಸ್ತಾ ಇದ್ದಾಳೆ. ಆದ್ರೂ ಒಂದು ಸ್ಟೇಜಿನಲ್ಲಿ ಆ ವಿಲನ್ ಒಂದು ಸ್ಟಿಕ್ ಅನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಜ್ಯೋತಿಯ ತಲೆಗೆನೆ ಹೊಡೆದು ಬಿಡ್ತಾನೆ. ಇದನ್ನ ನೋಡುವ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಜಾಹ್ನವಿಯನ್ನ ಒಂದು ಹಗ್ಗದಿಂದ ಕಟ್ಟಾಕಿ ಬಿಟ್ಟು ಈ ವನರಾಜ್ನ ಕಥೆಯನ್ನ ಮುಗಿಸಿ ಬಿಡೋಣ, ಎಲ್ಲವೂ ಇಲ್ಲಿಗೆನೆ ಎಂಡ್ ಆಗಿ ಬಿಡ್ಬೇಕು ಅಂತ ಹೇಳಿಬಿಟ್ಟು ಆ ವಿಲನಿಗೆ ಸರಿಯಾಗಿ ಹೊಡೆದು ಭೂತವನ್ನ ಬಿಡಿಸಿ ಚಟ್ನಿಯನ್ನ ಮಾಡೋದಿಕ್ಕಾಗಿ ಬರ್ತಾನೆ. ಬಟ್ ಆದ್ರೆ ಆ ವಿಲನ್ ಇವಾಗ ಏನನ್ನ ಮಾಡಿ ಬಿಡ್ತಾನೆ ಅಂದ್ರೆ ಜಾಹ್ನವಿಗೆ ಜೋರಾಗಿ ನಗಾಡೋದಿಕ್ಕಾಗಿ ಹೇಳಿ ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ಜಾಹ್ನವಿ ಜೋರಾಗಿ ನಗಾಡ್ತಾ ಇರೋದನ್ನ ಕೇಳೋದಿಕ್ಕೆ ಆಗದೆ ನಮ್ಮ ಹೀರೋ ಅವನ ಕಿವಿಗಳನ್ನ ಮುಚ್ಕೊಂಡು ಆ ಫೈಟಿಂಗ್ ಅನ್ನ ನಿಲ್ಲಿಸಿ ಬಿಡ್ತಾನೆ. ಸೊ ಆ ವಿಲನ್ ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ, ನೀವು ಏನ್ ಅನ್ಕೊಂಡಿರ್ತಾ ಇದ್ದೀರಾ, ನನ್ನನ್ನ ಕೊಂದು ಬಿಟ್ರೆ ಎಲ್ಲಾ ಪ್ರಾಬ್ಲಮ್ಗಳು ಇಲ್ಲಿಗೆನೆ ಸರಿ ಹೋಗಿ ಬಿಡುತ್ತೆ ಅನ್ಕೊಂಡಿರ್ತಾ ಇದ್ದೀರಾ. ಕೊನೆಯದಾಗಿ ನಾನು ಅವರಿಗೆ ಯಾವ ಆರ್ಡರ್ ಅನ್ನ ಕೊಟ್ಟಿರ್ತಾ ಇದ್ದೀನೋ ಆ ಕೆಲಸವನ್ನೇ ಮಾಡ್ತಾನೆ ಇರ್ತಾರೆ. ಎಲ್ಲಿವರೆಗೂ ಅಂದ್ರೆ ಅವರು ಸಾಯೋವರೆಗೂ ಅದನ್ನ ರಿಪೀಟ್ ಆಗಿನೇ ಮಾಡ್ತಾನೆ ಇರ್ತಾರೆ ಅನ್ನೋದನ್ನ ಹೇಳ್ತಾನೆ. ನೆಕ್ಸ್ಟ್ ಜಾಹ್ನವಿಯ ಹತ್ತಿರಕ್ಕೆ ಬಂದು ಬಿಟ್ಟು, ನಿಮ್ಮ ಅಪ್ಪ ಏನನ್ನ ಬಯಸಿದ್ದಾರೆ ಗೊತ್ತಾ ಜಾಹ್ನವಿ, ನೀನು ಮೊದಲಿನ ಹಾಗೆ ಸರಿ ಹೋಗಿ ಬಿಡಬೇಕು, ನನ್ನ ವಶೀಕರಣದ ಶಕ್ತಿಯಿಂದ ಆಚೆಗೆ ಬಂದು ಬಿಟ್ಟು ನೀನು ಸಂತೋಷವಾಗಿ ಬದುಕಬೇಕು ಅನ್ನೋದನ್ನ ನಿಮ್ಮ ತಂದೆ ಬಯಸ್ತಾ ಇದ್ದಾರೆ ಜಾಹ್ನವಿ. ಸರಿ ಆಯ್ತು, ನೀವು ಹೇಳ್ದಾಗೇನೆ ಆಗ್ಲಿ, ನಿಮ್ಮ ಮಗಳನ್ನ ನಾನು ಫ್ರೀ ಬರ್ನರ್ ರೀತಿಯಾಗಿ ಮಾಡ್ತೀನಿ, ನೀವು ಹೇಳ್ದಾಗೇನೆ ಅವಳನ್ನ ನೋಡಿಕೊಳ್ತೀನಿ, ಆದ್ರೆ ಅವಳನ್ನ ನನ್ನ ಜೊತೆ ಕಳುಹಿಸಿ ಕೊಟ್ಬಿಟ್ರೆ ಸಾಕು ಅಂತ ಕೇಳ್ತಾನೆ ಆ ವಿಲ್ಲನು. ಬಟ್ ಆದ್ರೆ ನಮ್ಮ ಹೀರೋ ಇವಾಗ್ಲೂ ಒಪ್ಕೊಳ್ಳೋ ರೀತಿಯಾಗಿನೇ ಇರ್ತಾ ಇಲ್ಲ. ನೀನು ಏನನ್ನೇ ಮಾಡಿದ್ರುವೆ ನಾವು ನಮ್ಮ ಮಗಳನ್ನ ನಿನಗೆ ಕೊಡೋದೇ ಇಲ್ಲ ಅಂತ ಹೇಳಿ ಬಿಡ್ತಾ ಇದ್ದಾನೆ. ಸೊ ಇವಾಗ ಆ ವಿಲ್ಲನು ಏನನ್ನ ಮಾಡಿ ಬಿಡ್ತಾನೆ ಅಂದ್ರೆ ಜಾಹ್ನವಿಯ ಕೈಗೆ ಕಟ್ಟು ಇಟ್ಟಿರ್ತಾ ಇರೋ ಹಗ್ಗವನ್ನ ಬಿಚ್ಚು ಬಿಟ್ಟು, ಹೋಗು ಜಾಹ್ನವಿ, ನಿನ್ನ ತಮ್ಮನನ್ನ ಕೊಂದು ಬಿಡು, ಅವನ ಕಥೆಯನ್ನ ಮುಗಿಸಿ ಬಿಡು ಅಂತ ಆರ್ಡರ್ ಅನ್ನ ಕೊಟ್ಟು ಬಿಡ್ತಾ ಇದ್ದಾನೆ. ಈಗ ಜಾಹ್ನವಿನುವೆ ಅವಳ ತಮ್ಮನನ್ನ ಕೊಲ್ಲೋದಿಕ್ಕಾಗಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಜ್ಯೋತಿ ಇಬ್ಬರುವೆ ತಡೆಯೋದಿಕ್ಕಾಗಿ ನೋಡ್ತಾರೆ. ಈ ರೀತಿ ಜಾಹ್ನವಿಯನ್ನ ತಡೆದು ಬಿಟ್ಟು ಒಂದು ಸ್ಟೋರ್ ರೂಮ್ಗೆ ಕರೆದುಕೊಂಡು ಬಂದು ಕೂರಿಸ್ತಾರೆ. ಈ ರೀತಿ ಇರ್ತಾ ಇರ್ಬೇಕಾದ್ರೆ ಆ ಜಾಹ್ನವಿ ಆ ವಿಲ್ಲನ್ನ ವಶೀಕರಣದಿಂದ ವಾಮಾಚಾರದ ಶಕ್ತಿಯಿಂದ ಆಚೆಗೆ ಬಂದು ಬಿಟ್ಟು ಅಳೋದಿಕ್ಕಾಗಿ ಶುರುವನ್ನ ಮಾಡಿಕೊಂಡು ಬಿಡ್ತಾಳೆ. ಅಪ್ಪ ಅಮ್ಮ ಹೇಗಾದ್ರೂ ಮಾಡಿ ನನ್ನನ್ನ ಕಾಪಾಡಿ ಬಿಡಿ, ಈ ನರಕವನ್ನ ನನ್ನ ಕೈಯಲ್ಲಿ ಅನುಭವಿಸೋದಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ನನ್ನನ್ನ ಕಾಪಾಡಿ ಅಪ್ಪ, ಕಾಪಾಡಿ ಅಮ್ಮ ಅಂತ ಕೇಳಿಕೊಳ್ತಾಳೆ. ಈ ರೀತಿಯಾಗಿ ಹೇಳ್ತಾನೆ. ಸೈಲೆಂಟ್ ಆಗಿ ಎದ್ದು ಬಿಟ್ಟು ಆ ಸ್ಟೋರ್ ರೂಮ್ ನ ಡೋರ್ ಅನ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದಾಳೆ. ಜಾಹ್ನವಿ ಅವನ ವಶೀಕರಣದ ಶಕ್ತಿಯಿಂದ ಆಚೆಗೆ ಬಂದು ಬಿಟ್ಟಿರ್ತಾ ಇದ್ದಾಳೆ ಅಂತ ನಾವು ಅನ್ಕೋಬೇಕಾದ್ರೆ ಅದು ಆ ರೀತಿಯಾಗಿನೇ ಇರ್ತಾ ಇಲ್ಲ. ನಮ್ಮ ಹೀರೋ ಮತ್ತೆ ಜ್ಯೋತಿ ಅವರು ಇಬ್ಬರನ್ನು ಆ ಸ್ಟೋರ್ ರೂಮ್ ನ ಒಳಗಡೆ ಕೂಡಿ ಹಾಕೋದಿಕ್ಕಾಗಿ ಈ ರೀತಿ ನಾಟಕವನ್ನ ಆಡಿರ್ತಾ ಇದ್ದಾಳೆ ಜಾಹ್ನವಿ. ನೆಕ್ಸ್ಟ್ ಧ್ರುವ ಅಲ್ಲಿ ಇಲ್ಲಿ ಅಂತ ತಪ್ಪಿಸಿಕೊಂಡು ಟೆರೆಸ್ ನ ಮೇಲ್ಗಡೆಗೆ ಬಂದು ಬಚ್ಚಿಟ್ಕೊಂಡು ಕುಳಿತಿರ್ತಾ ಇದ್ದಾನೆ. ಸೊ ಅವನು ಟೆರೆಸ್ ನ ಮೇಲ್ಗಡೆ ಇರ್ತಾ ಇದ್ದಾನೆ ಅಂತ ಕಂಡು ಹಿಡಿದು ಬಿಟ್ಟು ಅಲ್ಲಿಗೆನೆ ಬಂದು ಬಿಟ್ಟಿರ್ತಾ ಇದ್ದಾಳೆ ಜಾಹ್ನವಿ. ಸೊ ಧ್ರುವ ಜೋರಾಗಿನೇ ಕಿರ್ಚಾಡ್ತಾ ಇರೋ ಶಬ್ದವನ್ನ ಕೇಳಿಬಿಟ್ಟು ನಮ್ಮ ಹೀರೋ ಹೇಗೋ ಪ್ರಯತ್ನವನ್ನ ಮಾಡಿಬಿಟ್ಟು ಡೋರ್ ನ ಲಾಕ್ ಅನ್ನ ಒಡೆದು ಬಿಟ್ಟು ಹೊರಗಡೆಗೆ ಬರ್ತಾರೆ. ಈ ಕಡೆ ಜಾಹ್ನವಿ ಕೂಡ ಟೆರೆಸ್ ನ ಡೋರ್ ಅನ್ನ ಒಡೆದಾಕಿ ಬಿಟ್ಟು ಧ್ರುವ ಇರ್ತಾ ಇರೋ ಕಡೆಗೆ ಬಂದು ಬಿಟ್ಟಿರ್ತಾ ಇದ್ದಾಳೆ. ಧ್ರುವ ತಪ್ಪಿಸ್ಕೊಳ್ಳೋದಿಕ್ಕಾಗಿ ಅಂತ ಹೇಳಿಬಿಟ್ಟು ಒಂದು ಏಣಿಯನ್ನ ಯೂಸ್ ಮಾಡಿಬಿಟ್ಟು ವಾಟರ್ ಟ್ಯಾಂಕಿನ ಹತ್ತಿರಕ್ಕೆ ಬಂದು ಬಿಟ್ಟಿರ್ತಾ ಇದ್ದಾನೆ. ಸೊ ಅವನನ್ನೇ ಹಿಂಬಾಲಿಸಿಕೊಂಡು ಅದೇ ಏಣಿಯನ್ನೇ ಯೂಸ್ ಮಾಡಿಕೊಂಡು ಜಾಹ್ನವಿ ಕೂಡ ವಾಟರ್ ಟ್ಯಾಂಕಿನ ಮೇಲಕ್ಕೆ ಬರ್ತಾಳೆ. ಸೊ ನಮ್ಮ ಹೀರೋ ಹೇಗಾದ್ರೂ ಮಾಡಿ ಇವಳನ್ನ ತಡಿಲೇಬೇಕಲ್ಲ ಅಂತ ಹೇಳಿಬಿಟ್ಟು ಅದೇ ಏಣಿಯನ್ನ ಯೂಸ್ ಮಾಡಿಬಿಟ್ಟು ಬರ್ತಾ
ಇರ್ಬೇಕಾದ್ರೆ ಜಾಹ್ನವಿ ನಮ್ಮ ಹೀರೋವಿನ ಕೈಗೇನೆ ಒಂದು ಚುಚ್ಚನ್ನ ಚುಚ್ಚ ಬಿಡ್ತಾ ಇದ್ದಾಳೆ. ಆ ರೀತಿ ನಮ್ಮ ಹೀರೋವಿನ ಕೈಗೆ ಚಾಕುವಿನಿಂದ ಚುಚ್ಚಿರ್ತಾ ಇರೋದ್ರಿಂದ ಅವನು ಕೆಳಗಡೆಗೆ ಬಿದ್ದು ಬಿಡ್ತಾನೆ. ಸೊ ಅವನು ಕೆಳಗಡೆಗೆ ಬಿದ್ದ ನಂತರ ಜಾಹ್ನವಿ ಅಲ್ಲಿ ಇರ್ತಾ ಇರೋ ಏಣಿಯನ್ನ ಮೇಲಕ್ಕೆ ಎತ್ಕೊಂಡು ಬಿಡ್ತಾಳೆ. ನಮ್ಮ ಕೈಲಿ ಇವಾಗ ಮೇಲಕ್ಕೆ ಹತ್ತೋದಿಕ್ಕೆ ಆಗೋದಿಲ್ಲ, ಬಟ್ ಆದ್ರೆ ಕೆಳಗಡೆಗೆ ಹೋಗಿಬಿಟ್ಟು ನಮ್ಮ ಮಗುವನ್ನ ಕ್ಯಾಚ್ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಬೇಗನೆ ಕೆಳಗಡೆಗೆ ಇಳಿದು ಬರ್ತಾನೆ. ನಮ್ಮ ಹೀರೋ ಇನ್ನೇನು ಬಂದು ಬಿಡ್ತಾ ಇದ್ದಾನೆ ಅನ್ನೋ ಹೊತ್ತಿಗೆ ಜಾಹ್ನವಿ ಅವನನ್ನ ಕೆಳಗಡೆಗೆ ತಳ್ಳು ಬಿಡ್ತಾಳೆ. ಅಷ್ಟೇ, ಆಲ್ರೆಡಿ ಅವನ ತಲೆಗೆ ಪೆಟ್ಟು ಬಿದ್ದು ರಕ್ತವನ್ನೆಲ್ಲ ಚೊಟ್ಕೊಂಡು ಇರ್ತಾ ಇದ್ದ ಅಲ್ವಾ. ಅಷ್ಟೇ, ಇವಾಗ ಇವನು ಈ ರೀತಿಯಾಗಿ ಬಿದ್ದಿರ್ತಾ ಇರೋದ್ರಿಂದ ಸತ್ತೇ ಹೋಗಿರ್ತಾ ಇದ್ದಾನೆ ಅಂತ ನಾವು ಅನ್ಕೋಬೇಕಾದ್ರೆ ಸ್ವಲ್ಪ ಹೊತ್ತಿನ ನಂತರ ಅವನು ಕಾನ್ಶಿಯಸ್ ಗೆ ಬರ್ತಾ ಇದ್ದಾನೆ, ಇನ್ನುವೇ ಬದುಕಿರ್ತಾ ಇದ್ದಾನೆ. ಸೊ ಆ ವಿಲ್ಲನು ನಿಮ್ಮ ಮಗನನ್ನ ಬದುಕಿಸ್ಕೊಳ್ಳೋದಿಕ್ಕೆ ನಿಮ್ಮ ಹತ್ರ ಇನ್ನುವೇ ಟೈಮ್ ಇರ್ತಾ ಇದೆ, ಇವಾಗಲೂ ಯೋಚನೆಯನ್ನ ಮಾಡಿ ನೋಡಿ, ಇಲ್ಲಾಂದ್ರೆ ಮುಂದೆ ಏನಾಗಬಹುದು ಅಂತ ನಿಮಗೆ ಆಲ್ರೆಡಿ ಒಂದು ಕ್ಲೂ ಸಿಕ್ಕಿರ್ತಾ ಇದೆ ಅಲ್ವಾ. ಸೊ ನಾನು ಅದನ್ನ ಮಾಡಿ ಬಿಡ್ತೀನಿ ಅಂತ ಹೇಳ್ತಾನೆ. ಸೊ ನಮ್ಮ ಹೀರೋ ಮತ್ತೆ ಜ್ಯೋತಿ ಅವರ ಹತ್ತಿರ ಬೇರೆ ದಾರಿ ಇಲ್ಲದೆ ಅವರು ಅವರ ಮಗಳನ್ನ ದಾನವಾಗಿ ಕೊಡೋದಿಕ್ಕೆ ಒಪ್ಪಿಕೊಳ್ತಾರೆ. ಅದೇ ರೀತಿಯಾಗಿ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಮ್ಮ ಮಗಳನ್ನ ನಿನಗೆ ದಾನದ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಡ್ತಾರೆ. ಸೊ ಆ ವಿಲ್ಲನು ಜಾಹ್ನವಿಯನ್ನ ಅವನ ಜೊತೆಗೆ ಕರೆದುಕೊಂಡು ಹೋಗಿ ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಧ್ರುವ್ನ ಒಂದು ಕಾರಿಗೆ ಕೂರಿಸಿಬಿಟ್ಟು ಅವನ ವೈಫು ಅಂದ್ರೆ ಜ್ಯೋತಿಗೆ ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಅವಳನ್ನ ಕಳುಹಿಸ್ತಾನೆ. ನೆಕ್ಸ್ಟ್ ಇವನು ಒಂದು ಸೈಕಲ್ ಅನ್ನ ಯೂಸ್ ಮಾಡಿಬಿಟ್ಟು ಇವರ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡೋ ಒಬ್ಬ ವರ್ಕರ್ ನ ಮನೆಗೇನೆ ಬಂದಿರ್ತಾ ಇದ್ದಾನೆ. ಇವಾಗ ಕೊಡ್ತಾರೆ ನೋಡಿ ಒಂದು ಟ್ವಿಸ್ಟ್ ಅನ್ನ. ಇಲ್ಲಿಗೆ ಏನಕ್ಕಾಗಿ ಬಂದಿರ್ತಾ ಇದ್ದಾನೆ ನಮ್ಮ ಹೀರೋ ಅಂದ್ರೆ ಅದೇ ಕಿಟಕಿಯಿಂದ ಆಚೆಗೆ ಹೋಗಿಬಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಮಗಳನ್ನ ಕಾಪಾಡೋಣ ಅಂತ ಹೇಳಿಬಿಟ್ಟು ಜ್ಯೋತಿ ಮತ್ತೆ ಆ ವಿಲ್ಲನ್ನು ಇಬ್ಬರುವೆ ಜಗಳವನ್ನ ಆಡ್ತಾ ಇರ್ಬೇಕಾದ್ರೆ ಕಿಟಕಿಯಿಂದ ಇಳಿತಾ ಇದ್ದ ಅಲ್ವಾ. ಆ ರೀತಿ ಕೆಳಗೆ ಇಳಿದ ನಂತರ ಆ ವಿಲ್ಲನ್ನ ಫೋನ್ ಅನ್ನೇ ಯೂಸ್ ಮಾಡಿಬಿಟ್ಟು ಲೈವ್ ಲೊಕೇಶನ್ ಅನ್ನ ಈ ವರ್ಕರ್ ನ ಫೋನಿಗೆ ಕಳುಹಿಸಿರ್ತಾ ಇದ್ದಾನೆ. ಸೊ ಈಗ ಆ ವಿಲ್ಲನ್ನು ಎಲ್ಲಿ ಇರ್ತಾ ಇದ್ದಾನೆ, ಯಾವ ಜಾಗಕ್ಕೆ ಹೋಗ್ತಾ ಇದ್ದಾನೆ ಅಂತ ಅವನನ್ನ ಟ್ರ್ಯಾಪ್ ಮಾಡೋದಿಕ್ಕಾಗಿ ಈ ರೀತಿಯನ್ನ ಮಾಡಿರ್ತಾ ಇದ್ದಾನೆ. ಇನ್ನೊಂದ್ ಕಡೆಯಲ್ಲಿ ಆ ವಿಲ್ಲನು ಜಾಹ್ನವಿಯನ್ನ ಕರ್ಕೊಂಡು ಅವನು ವಾಮಾಚಾರವನ್ನ ಮಾಡೋ ಜಾಗಕ್ಕೆನೆ ಬಂದಿರ್ತಾ ಇದ್ದಾನೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಜಾಹ್ನವಿ ಒಬ್ಬಳೇನೆ ಇರ್ತಾ ಇಲ್ಲ, ಅಲ್ಲಿ ನೂರಾರು ಜನರು ಇದೇ ರೀತಿಯಾಗಿ ಇದ್ದಿರ್ತಾ ಇದ್ದಾರೆ. ಅವರು ಎಲ್ಲರುವೆ ಇವನು ಏನನ್ನ ಹೇಳ್ತಾರೋ ಅದನ್ನೇ ಕೇಳ್ತಾರೆ. ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ ಇಷ್ಟು ದಿನಗಳಾಗಿ ನಾವು ಕಾಯ್ದಿರ್ತಾ ಇರೋ ಆ ರಾತ್ರಿ ಬಂದು ಬಿಟ್ಟಿರ್ತಾ ಇದೆ, ನಿಮಗೆಲ್ಲರಿಗೂ ಈ ದಿನ ಮುಕ್ತಿಯನ್ನ ಕೊಟ್ಟು ಬಿಡ್ತೀನಿ, ಎಲ್ಲರುವೆ ಸಿದ್ಧರಾಗಿ ಅಂತ ಹೇಳಿಬಿಟ್ಟು ವಾಮಾಚಾರವನ್ನ ಮಾಡೋದಿಕ್ಕಾಗಿ ಸೂಪರ್ ಆಗಿ ಅವನ ವಾಮಾಚಾರದ ಗೆಟಪ್ ಅನ್ನ ಹಾಕೊಂಡು ಶೂನ್ಯವನ್ನೆಲ್ಲ ಮಾಡೋದಿಕ್ಕೆ ರೆಡಿ ಆಗ್ತಾನೆ. ಈ ರೀತಿಯಾಗಿ ಎಲ್ಲ ಪೇಂಟಿಂಗ್ ಅನ್ನ ಮಾಡ್ಕೊಂಡು ಕ್ಷುದ್ರ ಶಕ್ತಿಯನ್ನ ಮಾಡೋದಿಕ್ಕಾಗಿ ಅವನು ರೆಡಿ ಆಗೋದು ಬ್ಯಾಕ್ ಗ್ರೌಂಡ್ ನ ಮ್ಯೂಸಿಕ್ ನ ಜೊತೆಗೆ ನೋಡೋದಿಕ್ಕೆ ಸೂಪರ್ ಆಗಿ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಹೀರೋ ಇವರು ಇರ್ತಾ ಇರೋ ಜಾಗವನ್ನ ಟ್ರ್ಯಾಪ್ ಮಾಡಿಕೊಂಡು ಬರ್ತಾ ಇದ್ದಾನೆ. ಈ ಕಡೆ ವಿಲ್ಲನ್ನು ವಾಮಾಚಾರವನ್ನ ಪ್ರಯೋಗವನ್ನ ಮಾಡೋದಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡು ಶುರುವನ್ನ ಮಾಡಿ ಬಿಟ್ಟಿರ್ತಾ ಇದ್ದಾನೆ. ಒಂದು ದೊಡ್ಡದಾದ ಅಗ್ನಿಕೊಂಡದಲ್ಲಿ ಬೆಂಕಿಯನ್ನ ಕಚ್ಚಿಸಿಟ್ಟುಬಿಟ್ಟು ನಾನು ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿಬಿಟ್ಟು ಎಲ್ಲಾ ಗೊಂಬೆಗಳನ್ನ ಬೆಂಕಿಗೆ ಹಾಕ್ತೀನಿ. ಯಾವಾಗ ನಾನು ಈ ಕೆಂಪುದಾದ ಬೊಂಬೆಯನ್ನ ಬೆಂಕಿಗೆ ಹಾಕ್ತೀನೋ ಆವಾಗ ನೀವೆಲ್ಲರೂ ಆ ಬೆಂಕಿಯ ಒಳಗಡೆಗೆ ಆಹುತಿಯಾಗಿ ಬಿಡಿ ಅಂತ ಹೇಳಿಬಿಟ್ಟು ಒಂದೊಂದೇ ಬೊಂಬೆಯನ್ನ ತಗೊಂಡು ಮಂತ್ರಗಳನ್ನ ಸ್ಪೆಲ್ ಮಾಡಿಬಿಟ್ಟು ಆ ಬೆಂಕಿಯ ಒಳಗಡೆಗೆ ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಹೀರೋ ಈ ಜಾಗವನ್ನ ಕೊಂಡು ಹಿಡಿದು ಬಿಟ್ಟು ಇಲ್ಲಿಗೆ ಬರ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಕೆಲವು ಗಾರ್ಡ್ಸ್ ಗಳನ್ನ ಮಡಗಿರ್ತಾ ಇದ್ದಾನೆ ಈ ವಿಲ್ಲನ್ನು. ಸೊ ಅವರು ಎಲ್ಲರೂ ಸೇರಿಬಿಟ್ಟು ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡಿ ಬಿಡ್ತಾರೆ. ಆದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ಎಲ್ಲರಿಗೂ ಭೂತವನ್ನ ಬಿಡಿಸ್ತಾನೆ ನಮ್ಮ ಹೀರೋ. ಆ ರೀತಿ ಫೈಟ್ ಅನ್ನ ಮಾಡಿಬಿಟ್ಟು ಈ ವಾಮಾಚಾರ ನಡೀತಾ ಇರೋ ಜಾಗಕ್ಕೆನೆ ಬರ್ತಾನೆ ನಮ್ಮ ಹೀರೋ. ಈ ರೀತಿ ನಮ್ಮ ಹೀರೋ ಬಂದಿರ್ತಾ ಇರೋದನ್ನ ವಿಲ್ಲನ್ ಕೂಡ ನೋಡಿ ಬಿಡ್ತಾನೆ. ಅಲ್ಲದೆ ಅಲ್ಲೇ ಇರ್ತಾ ಇರೋ ಹುಡುಗಿಯರು ನಮ್ಮ ಹೀರೋವಿನ ತಲೆಗೆನೆ ಹೊಡೆದು ಬಿಟ್ಟು ಅವನನ್ನ ಎಳ್ಕೊಂಡು ಬಂದು ಆ ವಿಲ್ಲನ್ನ ಕಾಲಿನ ಹತ್ತಿರಕ್ಕೆ ಬಿಸಾಡಿ ಬಿಡ್ತಾರೆ. ಇಲ್ಲಿಗೆ ಬಂದು ನೀನು ದೊಡ್ಡ ತಪ್ಪನ್ನ ಮಾಡಿ ಬಿಟ್ಟಿರ್ತಾ ಇದ್ಯಾ, ಯಾರಾದ್ರೂ ನನ್ನನ್ನ ಮುಟ್ಟಿದ್ರು ಕೂಡ ಇಲ್ಲಿ ಇರ್ತಾ ಇರೋ ಎಲ್ಲರುವೆ ಅವರನ್ನ ಬಗೆದು ಕೊಂದು ಬಿಡ್ತಾರೆ ಅಷ್ಟೇ. ನಿನಗೆ ಗೊತ್ತಿರ್ತಾ ಇದೆ ಅಲ್ವಾ ನನ್ನ ರೂಲ್ಸ್ ಅನ್ನ ಇವರು ತಪ್ಪದೆ ಪಾಲಿಸ್ತಾರೆ ಅಂತ, ಇವಾಗ್ಲೂ ನಾನು ಆ ರೂಲ್ಸ್ ಅನ್ನೇ ಕೊಟ್ಟಿರ್ತಾ ಇದ್ದೀನಿ ಅಂತ ಹೇಳ್ತಾನೆ ಆ ವಿಲನ್ನು. ಅಂದ್ರೆ ನಮ್ಮ ಹೀರೋ ಈಗ ಏನಾದ್ರೂ ಇವನ ಮೇಲೆ ಅಟ್ಯಾಕ್ ಅನ್ನ ಮಡಗಿದ್ರೆ ಅಲ್ಲಿ ಇರ್ತಾ ಇರೋ ಎಲ್ಲರುವೆ ನಮ್ಮ ಹೀರೋವನ್ನ ಕೊಂದು ಬಿಡ್ತಾರೆ. ನೆಕ್ಸ್ಟ್ ಆ ವಿಲನ್ನು ನಾನೇನು ಕೆಟ್ಟವನಲ್ಲ ಕಪೂರ್, ಆ ದೇವ್ರು ಮಾಡಿರ್ತಾ ಇರೋ ಒಂದು ಮಿಸ್ಟೇಕು ಏನು ಅಂತ ಗೊತ್ತಾ, ಮನುಷ್ಯರನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ನೀವು ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ತುಂಬಾನೇ ಫ್ರೀಡಮ್ ಅನ್ನ ಕೊಟ್ಟು ಬಿಟ್ಟಿರ್ತಾ ಇದ್ದಾನೆ. ಸೊ ಅದನ್ನೇ ನಾನೀಗ ಸರಿ ಮಾಡೋದಿಕ್ಕೆ ಹೊರಟಿರ್ತಾ ಇದ್ದೀನಿ. ಈ ರಾತ್ರಿ ಈ ಪೂಜೆ ನಡೆದ ನಂತರ ನನಗೆ ಅದ್ಭುತ ಶಕ್ತಿಗಳೆಲ್ಲ ಬಂದು ಬಿಡುತ್ತೆ. ಅಂದ್ರೆ ನಿನ್ನ ಮಗಳನ್ನ ವಶೀಕರಣ ಮಾಡಿಕೊಳ್ಳೋದಿಕ್ಕಾಗಿ ಒಂದು ಲಾಡುವನ್ನ ಕೊಟ್ಟಿರ್ತಾ ಇದ್ದೀನಿ. ಆದ್ರೆ ಈ ಶಕ್ತಿಗಳು ನನಗೆ ಬಂದ ನಂತರ ನಾನು ಯಾವುದೇ ವಸ್ತುಗಳನ್ನ ತಿನ್ನೋದಿಕ್ಕಾಗ್ಲಿ ಮತ್ತೆ ಯಾವ್ದೋ ಕಷ್ಟವನ್ನ ಪಡೋ ಅಗತ್ಯನೇ ಇರೋದಿಲ್ಲ. ನಾನು ಯಾರನ್ನ ನೋಡಿ ಬಿಡ್ತೀನೋ ಅವರು ನನ್ನ ವಶಕ್ಕೆ ಬಂದು ಬಿಡ್ತಾರೆ. ಅಂದ್ರೆ ಇಡೀ ಜಗತ್ತಿಗೆ ನಾನೇ ಒಡೆಯನ್ನಾಗ್ತೀನಿ, ಎಲ್ಲರಿಗೂ ನಾನೇ ಮಾಲೀಕನಾಗಿ ಬಿಟ್ಟು ಈ ಜಗತ್ತನ್ನೇ ಕಂಟ್ರೋಲ್ ಮಾಡ್ತೀನಿ, ಎಲ್ಲರೂ ನನ್ನ ವಶದಲ್ಲೇ ಇರ್ತಾರೆ, ನನಗೆ ಇಷ್ಟ ಬಂದ ಹಾಗೇನೆ ಈ ಜಗತ್ತು ಇರುತ್ತೆ ಅನ್ನೋದನ್ನ ಹೇಳ್ತಾನೆ. ಈ ರೀತಿ ಹೇಳಿಬಿಟ್ಟು ಅವನ ಪೂಜೆಯನ್ನ ಮುಂದುವರಿಸ್ತಾನೆ. ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿಬಿಟ್ಟು ಒಂದೊಂದಾಗಿನೇ ಆ ಬೊಂಬೆ
ಬೊಂಬೆಗಳನ್ನ ಬೆಂಕಿಯಲ್ಲಿ ಹಾಕ್ತಾ ಇದ್ದಾನೆ. ಸೊ ಕೊನೆಯದಾಗಿ ಕೆಂಪುದಾಗಿ ಇರ್ತಾ ಇರೋ ಒಂದೇ ಒಂದು ಬೊಂಬೆ ಮಾತ್ರ ಉಳ್ದಿರ್ತಾ ಇದೆ. ಇನ್ನೇನು ಅದನ್ನ ಮಂತ್ರಗಳನ್ನ ಸ್ಪೆಲ್ ಮಾಡಿ ಬಿಟ್ಟು ಬೆಂಕಿಗೆ ಹಾಕ್ಬೇಕು ಅನ್ನೋವಾಗ ನಮ್ಮ ಹೀರೋ ಬೆಂಕಿಯ ಪಕ್ಕದಲ್ಲಿ ತಾನೇ ಬಿದ್ದಿರ್ತಾ ಇದ್ದಾನೆ. ಸೊ ಒಂದು ಬೆಂಕಿಯ ಸ್ಟಿಕ್ ಅನ್ನ ಯೂಸ್ ಮಾಡಿಬಿಟ್ಟು ಆ ವಿಲ್ಲನ್ನ ಕಾಲಿಗೆನೆ ಒಡೆದು ಬಿಡ್ತಾನೆ. ಆ ರೀತಿ ಕಾಲಿಗೆ ಒಡೆದು ಕೂಡ್ಲೆ ನೋವಿನಿಂದ ಆ ವಿಲ್ಲನ್ನು ಕೆಳಗಡೆಗೆ ಬಗ್ಗಿ ಬಿಡ್ತಾ ಇದ್ದಾನೆ. ಅಷ್ಟೇ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಹೀರೋ ಅವನ ನಾಲಿಗೆಯನ್ನೇ ಕತ್ತರಿಸಿ ಬಿಡ್ತಾನೆ. ಅದೇ ಜಾಹ್ನವಿ ನಮ್ಮ ಹೀರೋವಿನ ಕೈಗೆ ಒಂದು ಚಾಕುವಿನಿಂದ ಚುಚ್ಚಿರ್ತಾ ಇದ್ದಾಳೆ ಅಲ್ವಾ, ಆ ಚಾಕು ಇನ್ನುವೇ ನಮ್ಮ ಹೀರೋವಿನ ಕೈಯಲ್ಲಿ ಹಾಗೇನೆ ಇರ್ತಾ ಇದೆ. ಸೊ ಆ ಚಾಕುವನ್ನೇ ಯೂಸ್ ಮಾಡಿಬಿಟ್ಟು ನಮ್ಮ ಹೀರೋ ಇವನ ನಾಲಿಗೆಯನ್ನ ಕತ್ತರಿಸಿರ್ತಾ ಇದ್ದಾನೆ. ಸೊ ಈ ರೀತಿ ಇವನ ನಾಲಿಗೆ ಕತ್ತರಿಸಿ ಹೋಗಿರ್ತಾ ಇರೋದ್ರಿಂದ ಇವನ ವಶದಲ್ಲಿ ಇರ್ತಾ ಇರೋ ಎಲ್ಲರಿಗೂ ಯಾವುದೇ ಆರ್ಡರ್ ಅನ್ನ ಕೊಡೋದಿಕ್ಕೆ ಆಗ್ತಾ ಇಲ್ಲ. ಅವನ ಕೈಯಲ್ಲಿ ಮಾತಾಡೋದಿಕ್ಕೂ ಮಾತೇ ಬರ್ತಾ ಇಲ್ಲ, ಆ ರೀತಿಯಾಗಿ ಬಿಡ್ತಾ ಇದೆ. ಬಟ್ ಆದ್ರೆ ಈ ವಿಲ್ಲನ್ನು ಎಲ್ಲರಿಗೂ ಆರ್ಡರ್ ಅನ್ನು ಆಲ್ರೆಡಿ ಕೊಟ್ಟು ಬಿಟ್ಟಿರ್ತಾ ಇದ್ದಾನೆ ಅಲ್ವಾ, ಯಾರಾದ್ರೂ ನನ್ನ ಮೇಲೆ ಕೈಯನ್ನ ಮಡಗಿ ಬಿಟ್ರೆ ಅವರನ್ನ ಕೊಂದು ಬಿಡಿ ಅಂತ. ಸೊ ಎಲ್ಲರೂ ಸೇರಿ ಬಿಟ್ಟು ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋದಿಕ್ಕಾಗಿ ಹತ್ತಿರಕ್ಕೆ ಬರ್ತಾರೆ. ಅಂದ್ರೆ ನಮ್ಮ ಹೀರೋವಿನ ಕತೆ ಇಲ್ಲಿಗೆನೆ ಮುಗಿದು ಬಿಡುತ್ತಾ, ಎಲ್ಲರೂ ಸೇರಿಸಿ ಬಿಟ್ಟು ಅವನನ್ನ ಕೊಂದು ಬಿಡ್ತಾರ ಅಂತ ನಾವು ಯೋಚನೆಯನ್ನ ಮಾಡ್ಬೇಕಾದ್ರೆ ಆ ರೀತಿಯಾಗಿ ಎಲ್ಲರೂ ಅಟ್ಯಾಕ್ ಅನ್ನ ಮಾಡಿರ್ತಾ ಇರೋ ಸಮಯದಲ್ಲಿ ನಮ್ಮ ಹೀರೋ ಒಂದು ಆಡಿಯೋವನ್ನ ಪ್ಲೇ ಮಾಡಿರ್ತಾ ಇದ್ದಾನೆ. ಅದು ಯಾವ ಆಡಿಯೋ ಅಂದ್ರೆ, ನಮ್ಮ ಹೀರೋ ನನ್ನ ಮಗಳನ್ನ ಮೊದಲಿನ ಹಾಗೆ ಮಾಡಿಬಿಡು ಅಂತ ಹೇಳಿಬಿಟ್ಟು ಈ ವಿಲ್ಲನಿಗೆ ಸರಿಯಾಗಿ ಹೊಡೆದು ಭೂತವನ್ನ ಬಿಡಿಸಿರ್ತಾನೆ ಅಲ್ವಾ. ಆ ಸಮಯದಲ್ಲಿ ಆ ವಿಲ್ಲನು ಜಾಹ್ನವಿಯ ಹತ್ತಿರಕ್ಕೆ ಬಂದು ಬಿಟ್ಟು, ನಿಮ್ಮ ಅಪ್ಪ ಏನನ್ನ ಬಯಸಿದ್ದಾರೆ ಅಂದ್ರೆ ನೀನು ಮೊದಲಿನ ಹಾಗೆ ಸರಿ ಹೋಗಿ ಬಿಡ್ಬೇಕು, ನನ್ನ ವಶೀಕರಣದಿಂದ ಹೊರಗಡೆಗೆ ಬಂದು ಬಿಡ್ಬೇಕು, ಇದನ್ನ ನಿಮ್ಮ ತಂದೆ ಬಯಸ್ತಿದ್ದಾರೆ ಅಂತ ಹೇಳಿರ್ತಾ ಇದ್ದಾನೆ ಅಲ್ವಾ. ಅದನ್ನ ರೆಕಾರ್ಡ್ ಮಾಡಿಕೊಂಡು ಬಿಟ್ಟಿರ್ತಾ ಇದ್ದಾನೆ ನಮ್ಮ ಹೀರೋ. ಸೊ ಅದನ್ನ ಕಟ್ ಮಾಡಿ ಎಡಿಟ್ ಮಾಡಿಬಿಟ್ಟು ಇವಾಗ ಅದನ್ನೇ ಪ್ಲೇ ಮಾಡಿರ್ತಾ ಇದ್ದಾನೆ. ಸೊ ಇವಾಗ ಆ ಆಡಿಯೋದಲ್ಲಿ ನೀವು ಮೊದಲಿನ ಹಾಗೆ ನಾರ್ಮಲ್ ಆಗಿ ಬಿಡ್ಬೇಕು, ಎಲ್ಲರೂ ನನ್ನ ವಶದಿಂದ ಹೊರಗಡೆಗೆ ಬಂದು ಬಿಡ್ಬೇಕು ಅಂತ ಹೇಳಿರ್ತಾ ಇದ್ದ ಅಲ್ವಾ. ಅಲ್ಲದೆ ಆ ವಾಯ್ಸು ಆ ವನರಾಜ್ನದ್ದೇ ಆಗಿರ್ತಾ ಇರೋದ್ರಿಂದ ಎಲ್ಲರೂ ಇದನ್ನ ಕೇಳಿಬಿಟ್ಟು ಅವನ ವಶದಿಂದ ಹೊರಗಡೆಗೆ ಬಂದು ಬಿಡ್ತಾರೆ, ಎಲ್ಲರೂ ನಾರ್ಮಲ್ ಆಗಿ ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ ನಾವು ಕೊನೆಗೂ ಈ ಸಮಸ್ಯೆಯಿಂದ ಹೊರಗಡೆಗೆ ಬಂದ್ವಲ್ಲ ಅಂತ ಹೇಳಿಬಿಟ್ಟು ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡ್ತಾ ಅವನ ಮಗಳನ್ನ ಹುಡುಕಿ ಬಿಟ್ಟು ಬಂದು ತಬ್ಬಿಕೊಂಡು ಹ್ಯಾಪಿಯಾಗಿ ಸ್ವಲ್ಪ ಫೀಲ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ನಮ್ಮ ಹೀರೋ ಹಾಸ್ಪಿಟಲ್ ನಲ್ಲಿ ಮಲಗಿರ್ತಾ ಇದ್ದಾನೆ. ಅಲ್ಲಿಗೆ ಒಬ್ರು ಪೊಲೀಸ್ ಲೇಡಿ ಬಂದು ಬಿಟ್ಟು, ನೀವು ನಿಮ್ಮ ಮಗಳನ್ನ ಮಾತ್ರ ಕಾಪಾಡಿರ್ತಾ ಇಲ್ಲ, ಬದಲಾಗಿ ಅಲ್ಲಿ ಇರ್ತಾ ಇದ್ದ ಎಷ್ಟೋ ಹೆಣ್ಣು ಮಕ್ಕಳನ್ನ ಕಾಪಾಡಿರ್ತಾ ಇದ್ದೀರಾ ಸರ್, ಎಷ್ಟೋ ಕುಟುಂಬಗಳು ನಿಮ್ಮ ರೀತಿಯಾಗಿನೇ ತುಂಬಾನೇ ಕಷ್ಟವನ್ನ ಪಟ್ಟಿರ್ತಾ ಇದ್ದಾವೆ, ಅಂತಹ ಎಲ್ಲ ಕುಟುಂಬದವರಿಗೂ ಅವರ ಮಕ್ಕಳನ್ನ ಹಿಂತಿರುಗಿಸಿ ಕೊಟ್ಟಿರ್ತಾ ಇದ್ದೀರಾ ಸರ್. ಸೇಫ್ ಆಗಿ ನಾವು ಇವಾಗ ಅವರ ಮನೆಗೆ ಹಿಂತಿರುಗಿಸಿ ಅವರನ್ನ ಸೇರಿಸಿರ್ತಾ ಇದೀವಿ ಸರ್. ಬಟ್ ಆದ್ರೆ ನಾವು ಆ ಜಾಗಕ್ಕೆ ಹೋಗೋ ಹೊತ್ತಿಗೆ ಅಲ್ಲಿಂದ ವಿಲ್ಲನು ಎಸ್ಕೇಪ್ ಆಗಿ ಬಿಟ್ಟಿರ್ತಾ ಇದ್ದಾನೆ. ಆದಷ್ಟು ಬೇಗ ಅವನನ್ನ ಕಂಡು ಹಿಡಿತೀವಿ ಸರ್, ನೀವೇನು ತೊಂದ್ರೆಯನ್ನ ತಗೊಳ್ಬೇಡಿ, ಆರಾಮಾಗಿ ರೆಸ್ಟ್ ಅನ್ನ ಮಾಡಿ ಸರ್ ಅಂತ ಹೇಳ್ತಾರೆ ಪೊಲೀಸ್ ಲೇಡಿ. ಅಂದ್ರೆ ಆ ವಿಲ್ಲನು ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾ ಇದ್ದಾನೆ. ಈಗ ಕೊಡ್ತಾರೆ ನೋಡಿ ಫೈನಲ್ ಆದ ಸೂಪರ್ ಆಗಿ ಇರ್ತಾ ಇರೋ ಒಂದು ಟ್ವಿಸ್ಟ್ ಅನ್ನ. ಕತೆ ಇಲ್ಲಿಂದ 1 ವರ್ಷಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸತ್ತು ಹೋಗಿರ್ತಾ ಇರೋ ಇಲಿಯನ್ನ ಕಲೆಕ್ಟ್ ಅನ್ನ ಮಾಡ್ತಾ ಇರ್ತಾನೆ. ಇವಾಗ ಅದೇ ಸೀನ್ ಅನ್ನ ಮತ್ತೆ ನಮಗೆ ತೋರಿಸ್ತಾರೆ. ಆ ರೀತಿ ಸತ್ತು ಹೋಗಿರ್ತಾ ಇರೋ ಇಲಿಗಳನ್ನ ಕಲೆಕ್ಟ್ ಮಾಡ್ತಾ ಇರೋದು ಬೇರೆ ಯಾರುವೇ ಇದ್ದಿರ್ತಾ ಇಲ್ಲ, ನಮ್ಮ ಹೀರೋನೇ. ಸತ್ತು ಹೋಗಿರ್ತಾ ಇರೋ ಇಲಿಗಳು, ಟೀ ಪುಡಿ ಎಲ್ಲವನ್ನ ತಗೊಂಡು ನಮ್ಮ ಹೀರೋ ಒಂದು ಚೇಂಬರ್ ನ ಒಳಗಡೆಗೆ ಬರ್ತಾ ಇದ್ದಾನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಬೇರೆ ಯಾರುವೇ ಇದ್ದಿರ್ತಾ ಇಲ್ಲ, ಆ ವನರಾಜ್ ಕಶ್ಯಪ್ ಮೇನ್ ವಿಲನ್ ಇರ್ತಾ ಇದ್ದಾನೆ ಅಲ್ವಾ, ಅವನನ್ನೇ ಒಂದು ಚೈನ್ ಅನ್ನ ಹಾಕಿ ಬಿಟ್ಟು ಕಟ್ಟಿ ಮಡಗಿರ್ತಾ ಇದ್ದಾನೆ ನಮ್ಮ ಹೀರೋ. ನೆಕ್ಸ್ಟ್ ಆ ಸತ್ತು ಹೋಗಿರ್ತಾ ಇರೋ ಇಲಿಗಳು ಮತ್ತೆ ಟೀ ಪುಡಿಯನ್ನ ಅವನಿಗೆ ತಿನ್ನೋದಿಕ್ಕಾಗಿ ಬಿಸಾಡ್ತಾನೆ. ನೀನು ಭಗವಂತ ಅಲ್ವಾ, ಆದ್ರೆ ನಾನಂತೂ ಒಬ್ಬ ಸಾಮಾನ್ಯ ಮನುಷ್ಯ. ಬಟ್ ಆದ್ರೆ ಮಕ್ಕಳಿಗೆ ಒಬ್ಬ ತಂದೆ ಯಾವತ್ತೂ ದೇವರ ಹಾಗೇನೆ ಇದ್ದಿರ್ತಾನೆ, ಆದ್ರೆ ನಿನ್ನಂತವರ ಪಾಲಿಗೆ ನಾನು ಶೈತಾನನಾಗ್ತೀನಿ. ಈಗ ನೀನು ಇರ್ತಾ ಇರೋ ಈ ಜಾಗನೇ ನಿನ್ನ ನರಕವಾಗಿ ಇರುತ್ತೆ. ಸರಿ, ಈಗ ನಾನು ಹೊರಡ್ತೀನಿ, ನಾಳೆ ನಿನಗೆ ಸತ್ತ ಇಲಿಗಳನ್ನ ತರ್ಬೇಕಲ್ವಾ, ಕಲೆಕ್ಟ್ ಮಾಡೋದಿಕ್ಕಾಗಿ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ ನಮ್ಮ ಹೀರೋ. ಅಂದ್ರೆ ಇವನು ಸಾಯೋವರ್ಗುನುವೆ ಇದೇ ರೀತಿಯಾಗಿ ಟಾರ್ಚರ್ ಅನ್ನ ಮಡಗಿ ಬಿಟ್ಟು ಸಾಯಿಸೋದಿಕ್ಕಾಗಿ ಪ್ಲಾನ್ ಅನ್ನ ಮಡಗಿ ಇವನನ್ನ ಕಟ್ಟು ಹಾಕಿ ಇಟ್ಟಿರ್ತಾ ಇದ್ದಾನೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಯೋ ಗಾಯ್ಸ್, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ನಿಮಗೆ ಇಷ್ಟವಾಗಿ ಇರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಡೋದ್ರ ಮೂಲಕ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದೇ ರೀತಿಯಾಗಿ ಸೂಪರ್ ಆಗಿ ಇರ್ತಾ ಇರೋ ಮೂವಿಗಳನ್ನ ನಾವು ತರ್ತಾನೆ ಇರ್ತೀವಿ. ಲೆಟ್ಸ್ ಮೀಟ್ ವಿತ್ ದ ನೆಕ್ಸ್ಟ್ ಮಿಸ್ಟರಿ ಅಂಡ್ ಅಡ್ವೆಂಚರಿಂಗ್ ಮೂವಿ ಗೈಸ್. ಅಂಟಿಲ್ ಡೋಂಟ್ ಫರ್ಗೆಟ್ ಟು ಮೂವಿ ಮಾಯಾ ಲೋಕ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.